ಪಾರಿಜಾತಸ್ಯ ಹೇಮ ಸಿಂಹಾಸನೋಪರಿ ಆಸೀನಂ. ಅಲ್ಲಿ ಕುಂತಾನಂತ. ಯಾರು ಕುಂತಾರ್ರಿ? ಅಂಬುದ ಶ್ಯಾಮಾಯ. ಅಲ್ಲಿ ಒಬ್ಬ ಕೃಷ್ಣ ನಾವು ಕುಂತಾನಂದ. whose color is like dark like a cloud. ಯಾವೊಂದು ಬಣ್ಣ ಹೆಂಗದ ಅಂತಂದ್ರ ಆ ಮೋಡದ ಆಕಾರದ ಕಪ್ಪು ಬಣ್ಣ ಉಳ್ಳವ ಕೃಷ್ಣ ಕುಂತಾನಂತ. ಆ ಸಿಂಹಾಸನದ ಮೇಲೆ ಕುಂತಾನಂತ. ಅಲಂಕೃತಂ. one who has ಅಕ್ಷಮಾಲಾ ಅಲಂಕೃತಂ. one who has long and wide eyes. ಯಾವನಿಗೆ ಅಗಲವಾದ ಮತ್ತು ಉದ್ದನೆಯ ಕಣ್ಣುಗಳು ಅದಾವ ನೋಡ್ರಿ. ಯಾರಿಗೆ? ಕೃಷ್ಣವೇ. ಚಂದ್ರಾನನಂ. ಚಂದ್ರಾನನ ಅಂದ್ರೆ ಆನನ ಅಂದ್ರೆ ಮುಖ. ಚಂದ್ರಾನನಂ. ಯಾವನ ಮುಖವು ಚಂದ್ರನಂತೆ ತಂಪಾಗಿಯೂ ಹಿತವಾಗಿಯೂ ಬೆಳಕನ್ನು ಕೊಡಾಕ್ತಿತ್ತವಳು. ಉರಿ ಉರಿ ಬಿಸಿಲಿಲ್ಲ ಚಂದ್ರಂದು. ಚತುರ್ಬಾಹುಂ. ಯಾವನಿಗೆ 4 ಭುಜಗಳು 4 ಕೈಗಳು ಇದಾವು. ಶ್ರೀವತ್ಸಾಂಕಿತ ವೃಕ್ಷಸಂ. ಯಾವನ ಒಂದು ಎದೆ ಮೇಲೆ ಶ್ರೀವತ್ಸನ ಗುರುತಿದೆಯೋ ಮಾರ್ಕ್. ಶ್ರೀವತ್ಸಾಂಕಿತ ವೃಕ್ಷನಂ. ರುಕ್ಮಿಣಿ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯೇ. Who is in the company of ರುಕ್ಮಿಣಿ and ಸತ್ಯಭಾಮ? ಯಾರು ಕುಡ್ಕೊಂತಾನ್ರಿ ಅವ? ರುಕ್ಮಿಣಿ ಸತ್ಯಭಾಮ ಎಡಕ ಬಲಕ ಕುಂತಾರ, ನಡಕ ಅವ ಕುಂತಾನ. ಸಹಿತಂ ಕೃಷ್ಣಮಾಶ್ರಯೇ. ಅಂತ ಕೃಷ್ಣನಿಗೆ ನಾನು ನಮಸ್ಕರಿಸುತ್ತೇನೆ ಅಂತಿಕೊಂಡು ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ಶ್ಲೋಕವನ್ನು ತಗೊಂಡಾರ. ಈ ಒಂದು ಮಂತ್ರದ ಅರ್ಥ ಇಲ್ಲಿ ಯಾಕೆ ಹೇಳಾಕತ್ತಾರಂದ್ರ, ವೈಕುಂಠದಲ್ಲಿ ಇರುವ ಭಗವಂತನ ವರ್ಣನೆ ಎಲ್ಲರಿಗೂ ಸಮಂಜಸವಾಗಿ ತಿಳಿತದ. ಇದು ಕಡಿಮೆ ಹಂತದ ಸಾಧಕರಿಗೆ ಈ ಒಂದು ರೂಪವನ್ನು ಕೊಡ್ತಾರ. ಇಷ್ಟ ದೇವತೆ ಅದನ್ನ ಹೇಳ್ತಾರ ನೋಡಿ. Rukmini cannot go beyond because both sides they are sitting with Rukmini and Satyabhama. Therefore, sandwiched Bhagavan cannot even expand. ಇವ ವ್ಯಾಪಕವಾದ ಭಗವಂತ ಅಲ್ಲ ಅಂತ ಈ ಕಲ್ಪನೆ ಮಾಡಿರಾಗತ್ತೇವೆ. ಮತ್ತೆ ಸಗುಣ ಸಾಕಾರ ಏನದ? ಇವ ವ್ಯಾಪಕ ಇಲ್ಲ, ಇವ ಪರಿಚಿನ್ನದಾನ. ಎಲ್ಲಿ ಕುಂತಾನ? ಆ ಪಾರಿಜಾತ ಗಿಡದ ನೆರಳಿನಾಗ ಕುಂತಾನ. ಕಲ್ಪನಾ ಮಾಡ್ರಿ. ಆ ನೆರಳದ, ಅಲ್ಲಿ ಒಂದು ಪಾರಿಜಾತ ಹೂವಿನ ಗಿಡ ಅದ, ಅಲ್ಲಿ ಒಂದು ಬಂಗಾರದ ಸಿಂಹಾಸನ ಅದ. ಮತ್ತಲ್ಲಿ ಹಿಂದಕ್ಕೆ ಒಂದು ನದಿ ಹರಿಯಾಗತ್ತದ, ಆ ಕಡೆ ಹಿಂದ ಪರ್ವತ ಅದ. ಊಹಾ ಮಾಡ್ರಿ, ಏನ್ ಬೇಕದ ಊಹಾ ಮಾಡ್ರಿ. ರುಕ್ಮಿಣಿ ಸತ್ಯಭಾಮ ಇಬ್ರು ಎಡಕ ಬಲಕ ಕುಂತಾರ. ಆ ಕೃಷ್ಣನಿಗೆ ಮಿಸಿಗಾಡಕ 1 ಸೆಂಟಿಮೀಟರ್ ಜಾಗ ಇಲ್ಲಂತ. ಅವ ಏನಾಗ್ಯಾನಂದ್ರೆ ಸ್ಯಾಂಡ್ವಿಚ್ ಅಂತ ಮಾಡ್ತಾರ ನೋಡ್ರಿ, ಸ್ಯಾಂಡ್ವಿಚ್ ಆಗ್ಯಾನಂತ. ಈ ಬ್ರೆಡ್ 2 ತುಣುಕ್ ತಗೊಂಡ ಒಳಗೆ ಬೆಣ್ಣೆ ಹಾಕಿ ತಿಂತಾರಲ್ಲ, ಹಂಗ ಇಬ್ರು ಇರ್ಲಕ್ಕ ಅವ ಸ್ಯಾಂಡ್ವಿಚ್ ಆಗ್ಯಾನಂತ. ಯಾರು? ಭಗವಂತ. ಈ ಕೆನಾಟ್ ಎಕ್ಸ್ಪಾಂಡ್. ಪರಮಾತ್ಮನ ವ್ಯಾಪಕತೆಗೆ ಅಲ್ಲಿ ಕೊರತೆ ಬಂತು. ದೇರ್ ಈಸ್ ನಥಿಂಗ್ ರಾಂಗ್. ಹಿಂಗ್ ತಿಳ್ಕೊಂಡ್ರಿ ಏನ್ ತಪ್ಪಿಲ್ಲ ಅಂತಾರಪ್ಪ ಅವ್ರ ಬದಲು. ಹಿಂಗ್ ತಿಳ್ಕೊಡ್ರಿ, ತಪ್ಪೇನಿಲ್ಲ. ಆದ್ರೆ ಅಲ್ಲೇ ಕುಂಡ್ರಬೇಡ್ರಿ. we have to start somewhere. ಎಲ್ಲರೂ ಪ್ರಾರಂಭ ಮಾಡ್ಬೇಕಲ್ಲ ನಮ್ ಪ್ರಯಾಣ ಅಂತ. ಎಲ್ಲರೂ ಚಾಲು ಮಾಡ್ರಿ, ಸಗುಣದಾಗ ಚಾಲು ಮಾಡ್ರಿ. ನಿರ್ಗುಣಕ್ಕೆ ನಿರಾಕಾರಕ್ಕೆ ಹೋಗಿ ಮುಟ್ರಿ. ಸಾಧನೆ ಅಂದ್ರೆ ಯಶಸ್ವಿ ಸಾಧನೆ. ನಾವ್ ಅಲ್ಲೇ ಇದೇವೆ ಅಂದ್ರೆ ಏನು ಉಪಯೋಗ ಇಲ್ಲ. there is nothing wrong. we have to start from there. but later ಮುಂದೆ ಎಲ್ಲಿ ಬರ್ಬೇಕು ನಾವು? ಪಾದೌ ಯಶ್ಯನಾಭಿರ್ ವಿಯತ ಸುರಾನಿಲ ಚಂದ್ರ ಸೂರ್ಯ ಉಚ್ಚ ನೇತ್ರೇ. ವಿರಾಟ್ ರೂಪಕ್ಕೆ ಬರ್ಬೇಕು. ಯಾವ ಪರಮಾತ್ಮನಿಗ ಸೂರ್ಯ ಚಂದ್ರರು ಕಣ್ಣುಗಳಾಗ್ಯಾವೋ, ಈ ಜಗತ್ತೇ ಅವನ ಶರೀರ ಆಗಿದೆಯೋ, ವಿರಾಟ್ ರೂಪ. ಈ ಒಂದು ವ್ಯಾಪಕ ಪರಮಾತ್ಮನ ರೂಪ ವಿರಾಟ್ ರೂಪಕ್ಕೆ ಬರಬೇಕು.
ಆ ಒಂದು ಆಕಾರ ಒಂದು ಮೂರ್ತಿಯಲ್ಲಿ ಕುಂಡ್ರಬಾರ್ದು ಅಂತಾರ ಅವ್ರು. Then what will happen to him? ಏನಾಗ್ತದ ಮುಂದ ಅವಾಗ? So children where he hear stories from our parents and grandparents, we go on saying him etc. What next, what next, what next? If you ask, Krishna says, Saha, who understand that word is God for? ಅಜ್ಜ, ಅಪ್ಪ, ಅಮ್ಮ, ಅಜ್ಜಿಯಿಂದ ವೈಕುಂಠದಲ್ಲಿರುವಂತ ಭಗವಂತನನ್ನ ಈ ಮೇಲೆ ನೀವು ಹೇಳಿದಂಗ ಹೆಂಗ್ ಹೇಳಿದ್ರಲ್ಲ, ಸತ್ಯಭಾಮ ಮತ್ತು ರುಕ್ಮಿಣಿ ನಡಕುಂತಾನ ಕೃಷ್ಣ ಆ ವರ್ಣನೆ ಕೇಳಿ ಅಲ್ಲಿಗೆ ಕುಂಡ್ರಬ್ಯಾಡ್ರಿ. ಮತ್ ನಿಮ್ ಸಾಧನೆ ಎಲ್ಲಿ ಬರ್ಬೇಕು? ವಿರಾಟ ರೂಪ ಭಗವಂತನ ಧ್ಯಾನ ಮಾಡಬೇಕು. ಅದಕ್ಕೆ ಹೇಳಿದ್ರು ಭೂಪಾದೋ ಯಶ್ಯನಾಭಿರ್ ಅನ್ನುವಂತ ಮಂತ್ರವನ್ನು ಹೇಳಿದ್ರು. ಯಾವ ಈ ಪ್ರಕೃತಿಗೆ ಸೂರ್ಯ ಚಂದ್ರರೇ ಎರಡು ನೇತ್ರರು, ಆ ಪರಮಾತ್ಮ ವಿರಾಟ ರೂಪ ಪರಮಾತ್ಮನನ್ನ ಪೂಜೆ ಮಾಡ್ಲಿಕ್ಕೆ ನಮಗ ಮಾನಸಿಕವಾಗಿ ಪೂಜೆ ಮಾಡ್ಲಿಕ್ಕೆ ಸಾಮರ್ಥ್ಯ ಬರ್ಬೇಕು ಅಂತ. ಯೋಗೇನ ಯುಂಜತೆ he will be taken to next level. ಮುಂದ ಅವಾಗ ಕರ್ಕೊಂಡು ಹೋಗ್ತೇವೆ ಮ್ಯಾಗಿನ ಲೆವೆಲ್ಗೆ, ಹಂತ ಹಂತವಾಗಿ ಮ್ಯಾಗ್ ಏರ್ಸೋದು. ಎದ್ರಾಗ ಈಶ್ವರ ದರ್ಶನಂ. ಬಿಕಾಸ್ ದಿಸ್ ಇಸ್ ಆಲ್ಸೋ ಓನ್ಲಿ ಎ ಮಿಡಲ್ ಲೆವೆಲ್. ಇದು ಕೂಡ ಮಧ್ಯಂತರದ್ದು. ವಿರಾಟ್ ರೂಪ ಕೊನೆಯದಲ್ಲ. ಇದಾದ್ಮ್ಯಾಗ ಜ್ಞಾನದಿಂದ ಉಪಾಸನೆ ಮಾಡೋದ. And what is that next level? ಏನು? As I have told you, God doesn't transform himself to become the universe. ನೋಡ್ರಿ, ಭಗವಂತ ಜಗತ್ತಾಗಿಲ್ಲ. ವಿವರ್ತ ಉಪಾದಾನ ಕಾರಣ ಹೋಗ್ತೇವಿ, ಪರಿಣಾಮಿ ಉಪಾದಾನವನ್ನ ಹೇಳುವುದಿಲ್ಲ ಅಂತ ಅರ್ಥ. ಮಣ್ಣು ಹೋಗಿ ಗಡಿಗೆ ಆಗ್ಬೇಕಾದ್ರೆ ಪರಿಣಾಮಿ ಉಪಾದಾನದ, ಬಂಗಾರ ಹೋಗಿ ಆವರಣ ಆಗ್ಬೇಕಂದ್ರೆ ವಿವರ್ತ ಉಪಾದಾನದ. ತಿಳ್ಕೊಳ್ರಿ, ವಿವರ್ತ ಉಪಾದಾನ ಮೊದಲ ಪರಿಣಾಮಿ ಉಪಾದಾನವನ್ನ ಹೇಳಿದ್ವಿ, ಆ ನಂತರ ವಿವರ್ತ ಉಪಾದಾನವನ್ನ ಹೇಳಿದ್ವಿ. ಬಂಗಾರ ಆಭರಣದಂಗ ಕಾಣಾಗತೈತಿ, ಬಂಗಾರ ಹೆಂಗಿತ್ತು ಹಂಗ ಅದ. ಬಂಗಾರ ಏನು ಬದಲಾವಣೆ ಆಗಿಲ್ಲ. ನೋಡ್ರಿ, ಆಭರಣದಾಗ ಬಂಗಾರ ಹೆಂಗಿತ್ತು ಹಂಗ ಅದ. ಆಭರಣ ಆಗುದು ಬಿಟ್ಟಿಲ್ಲ, ಬಂಗಾರ ಹೆಂಗಿತ್ತು ಹಂಗ ಅದ. ಆದ್ರ ಗಡಿಗೆ ಮಣ್ಣಿನ ಉದಾಹರಣೆ ಹಂಗಲ್ಲ. ಈಗ ಮಣ್ಣು ಹೋಗೈತಿ, ಗಡಿಗೆ ಆಗೈತಿ ಅಂದ್ರೆ ಏನು? ಪರಿಣಾಮ ಹೊಂದೈತು. ಇಲ್ಲಿ ಪರಿಣಾಮ ಇಲ್ಲ, ವಿವರ್ತ. ಅದು ಹೆಂಗಿತ್ತು ಹಂಗ ಇದ್ದು ಅದು ಉತ್ಪತ್ತಿಗೆ ಕಾರಣ ಆಗ್ತದಲ್ಲ, ಅದಕ್ಕೆ ವಿವರ್ತ ಅಂತಾರ. ಅದನ್ನ ಹೇಳ್ತಾರ ನೋಡ್ರಿ. ಹಂತ ಹಂತವಾಗಿ ಪರಿಣಾಮ ಉಪಾದಾನವನ್ನು ಒಪ್ಪಿಕೊಂಡು ಅದಕ್ಕ ವಿವರ್ತಕ್ಕೆ ಬರ್ಬೇಕು. ಒಮ್ಮಗಲ ವಿವರ್ತ ಯಾರಿಗೂ ತಿಳಿಯುವುದಿಲ್ಲ, ಬಿಟ್ಬಿಡ್ರಿ. ಯಾರು ನಿಮ್ಗೂ ತಿಳ್ಕೊಂತ ಸಣ್ಣಾಗಿ ಏನದ, ಮೊದಲ ಪರಿಣಾಮಿ ಉಪಾದಾನ, ಆಮೇಲೆ ವಿವರ್ತ ಉಪಾದಾನವನ್ನು ತಿಳ್ಕೊಡ್ರಿ ಅಂತ ಹೇಳ್ತಾರ. God only appears to have all these forms. ಭಗವಂತನ ಈ ಎಲ್ಲ ಆಕಾರ ತೋರ್ತಾನ. ಅವಾಗ ಏನ್ರ ವಿಕಾರ ಆಗೈತಿ ಅಂದ್ರೆ ಅವಾಗ ಏನೂ ವಿಕಾರ ಆಗಿಲ್ಲ, ಬಂಗಾರದಂತೆ. But the original God doesn't have any one of these forms from Aneka Rupa Ishvara. He will go to the next what level? Arupa Ishvara. ಅನೇಕ ರೂಪದಿಂದ ಅರೂಪ ಈಶ್ವರಿಗೆ ಹೋಗ್ತಾನ. ಭಗವಂತ ಏನೂ ಆಗೇ ಇಲ್ಲ, ಅಕರ್ತ ಹೋಗ್ತಾ ಇದಾನ. ಅವ ಯಾವುದು ಬದಲಾವಣೆ ಆಗಿಲ್ಲ. ಸೊ ಯೋಗ means ಅರೂಪ ಈಶ್ವರ ಜ್ಞಾನಂ. You will go to ನಿರ್ಗುಣ ಈಶ್ವರ ಜ್ಞಾನಂ, which is the third level. ಪರಿಣಾಮಿ ಉಪಾದಾನ ಟು ವಿವರ್ತ ಉಪಾದಾನ. ಜನರಿಗೆ ಮೊದಲ ವಿವರ್ತ ಹೇಳಿ ತಿಳಿಯುವುದಿಲ್ಲ. ಅಂತರ್ಕಿ ಭಾಷೆ ಹೇಳ್ತಾನೆ ನೋಡ್ರಿ, ಜಗತ್ತ ಅನ್ನೋದೇ ಇಲ್ಲ. ಒಮ್ಮಗಲೇ ಅದನ್ನ ಹೇಳಿದ್ರೆ ಡೋಸು ಬಹಳ ಹೈ ಡೋಸ್ ಆಗ್ತದ, ರಿಯಾಕ್ಷನ್. ಜಗತ್ತ ಇಲ್ಲ ಅಂತಾರಲ್ಲ ಇವ, ಮಾನಸಿಕ ಆಗ್ಯಾನೇನೋ ಅಂತಾರ. ಪಾರಮಾರ್ಥಿಕವಾಗಿ ಜಗತ್ತಿಲ್ಲ, ಜಗತ್ ಕಲ್ಪಿತದ. ಹಗ್ಗ ಹೆಂಗೈತಿ? ಹಗ್ಗ ಮೂರು ಕಾಲದಾಗ ಹಗ್ಗನ ಐತಿ. ಮಧ್ಯ ಕಾಲದಲ್ಲಿ ಇವಾಗ ಹಾವಾಯಿ ಕಾಣಾಗತ್ತದ, ಬಿನ್ನು ಸತ್ತದಾಗ ಕಾಣಾಗತ್ತದ. ಇವಾಗ ಹಾವಾಯಿ ಕಾಣೋ ಮುಂದೆ ಅದು ಹಾವಾಗೈತಿ ಅಂದ್ರೆ ಹಗ್ಗ ಇಲ್ಲ, ಅದು ಹಗ್ಗವೇ ಇದೆ. ಇವಾಗ ಹಾವಾಯಿ ಕಾಣಾಗತ್ತದ. ದೋಷ ಎಲ್ಲದ? ಇವನಲ್ಲಿ ಇದೆ. ಏನದ ಇವನಲ್ಲಿ? ಅಜ್ಞಾನದ. ಆ ಅಜ್ಞಾನದಿಂದ ಅಜ್ಞಾನವೇ ಪರಿಣಾಮ ಹೊಂದಿ ಜಗತ್ತಾಗ್ಯದ. ಅಲ್ಲಿ ಏನೂ ಆಗಿಲ್ಲ, ಇಲ್ಲಿ ಆಗ್ಯದ ಎಲ್ಲ. ನೋಡುವವನಲ್ಲಿ ದೋಷದ. ತಿಳ್ಕೊಡ್ರಿ.
ನಮ್ಮ ದೋಷ ಯಾವಾಗಲೂ ನಮ್ಗೆ ಕಾಣೋದಿಲ್ಲ, ಮತ್ತೊಬ್ಬರ ಕಾಣದ ದೋಷ ನಮಗಾಗಿರ್ತೈತಿ. ಕಾಮಣಿ ಜಗತ್ತ ಹಳದಿ ಆಗೈತಿ ಅಂತ ನೀವ ಅಲ್ಲೋ, ಜಗತ್ ಹಳದಿ ಆಗಿಲ್ಲ, ಅದ್ ಹೆಂಗಿತ್ತ ಹಂಗಾದ, ನಿನಗ್ ಕಾಮಣಿ ಆಗೈತಿ ಒಪ್ಪೋದಿಲ್ಲ. ನನಗೇನ್ ಕಾಮಣಿ ಆಗೈತಿ ಅಂತಾನ. ನನಗೆಲ್ಲ ಜ್ಞಾನ ಅದ, ನಾ ಬಾಳ ಶಾಣೆ ಆದೇನಿ, ನಾನು ಪ್ರಪಂಚದಾಗ ಏನೇನ್ ಸಾಧನೆ ಮಾಡೇನಿ ಗೊತ್ತೈತೇನು? ಮನಿ ಕಟ್ಸೇನಿ, ನೌಕರಿ ಮಾಡೇನಿ, ಮಕ್ಕಳಿಗೆ ಎಜುಕೇಶನ್ ಕೊಟ್ಟೇನಿ, ಅವ್ರ ತಮ್ಮ ಕಾಲ್ ಮೇಲೆ ತಾವ್ ನಿಲ್ಲುವಂಗ್ ಮಾಡೇನಿ. ಏನ್ ಹಗರೇನು ನಾ ಮಾಡಿದ್ದು ಅಂತಾನ. ಇದು ಭ್ರಮ. ಇದು ಏನ್ ಹೇಳಗತ್ತಿ, ಇದು ಭ್ರಮಾನು, ಎಚ್ಚರಾಗಿ ನೋಡುವಂತ ನಾವ ಅಂದ್ರೆ ನಾ ಏನ್ ಭ್ರಮನಾಗತ್ತೇನೆ ಹುಚ್ಚ ಅಂತ ನೀವು ಬೈಲಿ. ಎಚ್ಚರಾಗಿ ನೋಡ್ಪ, ಜಗತ್ತಿಲ್ಲ ಇಲ್ಲ, ನಿನ್ ಶರೀರ ಕೂಡ ಇಲ್ಲ, ಜಗತ್ತಿಲ್ಲ ಇಲ್ಲ. ಏನದ? ಪರಮಾತ್ಮನೇ ಇದ್ದಾನ, ಅಜಾತವಾದ ಒಮ್ಮಗಲೇ ಹೇಳಿದ್ರೆ ತಕ್ಕುದಿಲ್ಲ, ಅದಕ್ಕೆ ಹೇಳುದಿಲ್ಲ. ಸ್ಲೋ ಪಾಯ್ಸನಿಂಗ್ ಮಾಡ್ತೇವೆ ನಾವು, ಸ್ಲೋ ಪಾಯ್ಸನಿಂಗ್. ಮೊದಲು ವೈಕುಂಠದಲ್ಲಿದ್ದ ಭಗವಂತ, ಅದಕ್ಕೆ ಏನ್ ಸಂಶಯ ಇದೆ? ವೈಕುಂಠದಾಗ ಇರ್ಲಿ ಅಮ್ಮ, ಸ್ವರ್ಗದಾಗ ಇರ್ಲಿ, ನಮ್ಗೆ ಮರುತೋಳು ಅಂತಾನ, ಇದ್ರು ಇರ್ಬೋದು ಬಿಡ ಅಂತಾನ. ಆಮ್ಯಾಗ ಅನೇಕ ರೂಪ ಈಶ್ವರ, ಅದು ಕರ್ಕೊಂಡ್ ಬರ್ತೇವ. ಅನೇಕ ರೂಪ ಭಗವಂತನ ವಿಭೂತಿಗಳನ್ನ ಹೇಳಗತ್ತಾನ, ಅನೇಕ ರೂಪ ಈಶ್ವರ ಹೇಳಗತ್ತಾನ. ಜಗತ್ತಾಗ ಏನೇನ್ ಚಲೋ ಐತಿ ಎಲ್ಲ ನಾನಾ ಅನ್ನಾಗತ್ತಾನ ಭಗವಂತ. ಆ ನಂತರ ಏನ್ ಹೇಳ್ತಾನ ಅಂತಂದ್ರ, ಓಹೋ ಪರಮಾತ್ಮನೇ ಇದ್ದಾನ, ಪರಮಾತ್ಮ ಬಿಟ್ಟು ಏನು ಇಲ್ಲ, ಅಜಾತವಾದ ಹೇಳೋದ. ಮೊದಲ ಪರಿಣಾಮಿ ಉಪಾದಾನ ಹೇಳಿದ್ರು, ಇದು ಮಧ್ಯಮ ತರಗತಿಯಲ್ಲಿ ಯಾವುದು ವಿವರ್ತ ಉಪಾದಾನ ಕಾರಣವನ್ನು ಹೇಳಿದ್ರು. And not only he will get arupa ishvara jnanam avikampena, and it will be a strong conviction for him. Formless God is alone real God. ಈ ಸಾಕಾರ ಗುಣ ಇದ್ದಿದ್ದು ದೇವರು ಸುಳ್ಳು, ಸಾಕಾರ ಆಕಾರ ಇದ್ದಿದ್ದು ಸುಳ್ಳು, ನಿರಾಕಾರ ನಿರ್ಗುಣವಾಗಿರುವುದ ವ್ಯಾಪಕ. ಆಕಾಶದಂತೆ ನಿರ್ಗುಣವಾಗಿ ಆಕಾಶಕ್ಕೆ ಗುಣ ಐತ್ರಿ, ಮತ್ತೆ ಒಂದ್ ಗುಣ ಐತಿ, ಶಬ್ದ ಗುಣ ಐತಿ. ಅದಕ್ಕಿಂತಲೂ ಸೂಕ್ಷ್ಮವಾದಂತ ಪರಮಾತ್ಮಗ ಯಾವ ಗುಣನೂ ಇಲ್ಲ, ಮತ್ತು ಆಕಾಶಕ್ಕಿಂತಲೂ ಸೂಕ್ಷ್ಮದಾನ. ಅವನೇ ನಿಜವಾದ ದೇವರು. ಅವಾಗ ಯಾವ ಆಕಾರ ಇಲ್ಲ, ಅವಾಗ ಹುಟ್ಟಿಲ್ಲ, ಸಾವಿಲ್ಲ. ಹಿಂಗ ತಿಳಿತಾರಲ್ಲ, ಇದು ಸರಿಯಾದ ತಿಳುವಳಿಕೆ ಅಂತ. That real formless God assumes either one form or many forms. ಅವಾಗ ಯಾವ ಬೇಕಾದ ರೂಪಗಳು ಬರ್ಬಹುದು, ಒಂದರ ಬರ್ಬಹುದು, ನೂರಾರು ರೂಪಗಳಾಗಬಹುದು. ಅವ ಮಾತ್ರ ಹೆಂಗದಾನ? ಯಾವ ರೂಪಾಂತರ ಇಲ್ಲ ಅಲ್ಲಿ, ಅದು ರೂಪಾಂತರ ಅನ್ನೋದೇ ಇಲ್ಲ ಅವನಲ್ಲಿ. ಅವ ಹೆಂಗದಾನ? ನಿರಾಕಾರವಾಗಿ ನಿರ್ಗುಣವಾಗಿ ಅದಾನ. Who wants to have darshanam? ಭಗವಾನ್ assumes that form. ನೀ ಯಾವ ರೂಪದಾಗ ಕಾಣ್ಬೇಕಂತಿದಿ ಆ ರೂಪವನ್ನು ಧಾರಣ ಮಾಡ್ತಾನ ನಾವು ಭಗವಂತ. ಒಂದ್ ನಮೂನಿ ನಾ ಭಗವಂತ ಹೆಂಗದಾನ ಅಂದ್ರೆ ನೀರ್ ಇದ್ದಂಗ ಅದಾನ. ಚರಗೆ ಹಾಕು ಚರಗೆ ಆಕಾರ ಆಕತಿ, ನೀರು ಕೊಡದಾಗ ಹಾಕು ಕೊಡದಾಗ ಆಕಾರ ಆಕತಿ, ಲೋಟದಾಗ ಹಾಕು ಲೋಟದಾಗ ಆಕಾರ ಆಗ್ತದೆ. ಅದಕ್ಕೆ ತನ್ನದೇ ಆದಂತ ಆಕಾರ ಇಲ್ಲ ಭಗವಂತಿಗೆ. ನೀ ಎಂತ ಒಂದು ಈ ಒಂದು ಪಾತ್ರೆ ಒಳಗೆ ಹಿಡಿತಿದಿ, ಆ ಪಾತ್ರೆ ಆಕಾರ ಹಾಕನವ ಭಗವಂತ. ನೀ ಯಾವ ಮನಸ್ಸಿನಾಗ ಅವನ್ ಹಿಡ್ಕೊತಿದಿ ಆ ಮನಸ್ಸಿನ ಆಕಾರ ಹಾಕನವ ಭಗವಂತ. ಅವಾಗ ತನ್ನದೇ ಆದಂತ ಸ್ವತಂತ್ರವಾದಂತ ಯಾವ ರೂಪ ಇಲ್ಲ. ಖರೆ ಹೇಳ್ಬೇಕಂದ್ರೆ ಭಗವಂತನಿಗೆ ರೂಪವೇ ಇಲ್ಲ, ಅವನು ಅರೂಪನಿದ್ದಾನೆ. ಅಂಡ್ ದ್ಯಾಟ್ ಅರೂಪ ಈಶ್ವರ ದೃಢಜ್ಞಾನಂ ಈಸ್ ಗಾಡ್ ಅವಿಕಂಪ. ಆ ಒಂದು ಅರೂಪ ಭಗವಂತನ ಜ್ಞಾನ, ದೃಢ ಜ್ಞಾನ ಆಯ್ತಲ್ಲ, ಅದಕ್ಕೆ ಏನಂತಾರ? ಅವಿಕಂಪ. ಅವಿಕಂಪ ಅಂದ್ರೆ ಏನು? ಅನ್ಶೇಕನ್ ನಾಲೆಜ್. ಅವನ ಜ್ಞಾನ ಒಟ್ಟ ಅಳಗಾಡಬಾರ್ದು, ಸಂಶಯ ಇಲ್ಲ, ಗಟ್ಟಿಮುಟ್ಟು. which means conviction. ಮನನಾಗೈತಿ ಅಂತ ಅರ್ಥ. ಶ್ರವಣ ಮನನ, ಸಂಶಯಗಳನ್ನು ತೆಗೆಯುವುದು, ಎಲ್ಲ ಸಂಶಯಗಳನ್ನು ತೆಗೆಯುವುದು. And that doesn't mean he will reject ಏಕರೂಪ ಈಶ್ವರ or ಅನೇಕ ರೂಪ ಈಶ್ವರ. ನಿರಾಕಾರ ಅಷ್ಟ ಖರೆ ಅನ್ನೋದು ನಿಗಮ. ಮೂರು ಖರೆ ಅಂತ ನಮ್ಮ ಏಕರೂಪ, ಅನೇಕ ರೂಪ, ನಿರಾಕಾರ ರೂಪ, ಮೂರು ಅವ್ರವ್ರ ಹತ್ತಕ್ಕ ಆ ಶಿಷ್ಯನ ಹತ್ತಕ್ಕೆ ಮಾಡಿದ್ದು ಕಲ್ಪನಾ ಮಾಡಿದ್ದಂತ. He has got all the three versions. ಈಗ ನೋಡ್ರಿ, ಅವ್ರು ಮೂರಾಗ್ನು ಅವ್ನು ತಿಳಿದೈತಿ. ಈಗ ಇದು ಸಗುಣ ಸಾಕಾರ ಐತಿ, ಇನ್ನೊಂದ್ ಏನೈತಿ ಅನೇಕ ರೂಪ ಐತಿ, ವಿರಾಟ್ ರೂಪ, ಇನ್ನೊಂದ್ ಏನೈತಿ ಅದು ನಿರಾಕಾರ ನಿರ್ಗುಣ ಐತಿ. ಇವ್ ಮೂರನ್ನು ಅವ ತಿಳಿತಾನ.
ಯಾವ್ದ್ರಲ್ಲಿ ಹೆಚ್ಚು ಯಾವ್ದ್ರಲ್ಲಿ ಕಮ್ಮಿ ಇಲ್ಲ. ನಾವು ಹೀಗೆ ಹ್ಯಾಸ್ ಗಾಟ್ 3 ಚಾನಲ್ಸ್. ಮೊದಲು ಒಂದೇ ಚಾನಲ್ ಇತ್ತು, ಈಗ 3 ಚಾನಲ್ ಟಿವಿ ನೋಡಕ್ ಪರಮಾತ್ಮ ನೋಡಕ್. when he enjoys nature he can come down and say ಏಕ ರೂಪ ಈಶ್ವರ. ಪ್ರಕೃತಿಯನ್ನು ನೋಡಿದ ವಿರಾಟ ರೂಪವನ್ನು ಕಾಣ್ತಾನವ. ವೈಕುಂಠ ನೆನಪಿ ಬಂತಂದ್ರೆ ಅವಾಗ ಆ ಒಂದು ಏನು ಸಾಕಾರ ಸಗುಣ ಪರಮಾತ್ಮನ ರೂಪವನ್ನ ಅದರಲ್ಲಿ ಸಂತೋಷ ಪಡ್ತಾನೆ. ಇಫ್ ಯು ರೀಡ್ ಶಂಕರಾಚಾರ್ಯ ವರ್ಡ್ಸ್, ಆಲ್ ದೀಸ್ ಆರ್ ದಿ ಶಂಕರಾಚಾರ್ಯರು ತಮ್ಮ ಸೌಂದರ್ಯ ಲಹರಿಯಲ್ಲಿ ಒಂದು ಶ್ಲೋಕ ಬರೆದ. ಆ ಶ್ಲೋಕವನ್ನು ಓದ್ತೇನೆ ನೋಡ್ರಿ. ಸಾರೂಪ್ಯಂ ತವ ಪೂಜನೆ ಶಿವ ಮಹಾದೇವೀತಿ ಸಂಕೀರ್ತನೆ ಸಾಮೀಪ್ಯಂ ಶಿವ ಭಕ್ತಿರ್ ಸಾಮೀಪ್ಯಂ ಶಿವ ಭಕ್ತಿ ಸೂರ್ಯ ಜನತಾ ಸಂಗತ್ಯ ಸಂಭಾಷಣೆ ಸಾಲೋಕ್ಯಂ ಚರಾಚರಾತ್ಮಕ ತನುಧ್ಯಾನೆ ಭವಾನಿ ಪತೆ ಸಾಯುಜ್ಯಂ ಮಮ ಸಿದ್ಧಂ ಅತ್ರ ಭವತಿ ಸ್ವಾಮಿನ್ ಕೃತಾರ್ಥೋಸ್ಮ್ಯಹಂ ಅಂತಾನ. ಇಲ್ಲಿ ಸಾರೂಪ್ಯ, ಸಾಮೀಪ್ಯ, ಸಾಲುಕ್ಯ, ಸಾಯುಜ್ಯ ಮೋಕ್ಷಗಳನ್ನು ಹೇಳ್ತಾರೆ. ಆ ಪರಮಾತ್ಮ ಇದ್ದ ಲೋಕಕ್ಕೆ ಹೋದ್ರೆ ಸಾರೂಪ್ಯರಾಗ್ತಾರೆ, ಅಷ್ಟರು ಒಂದೇ ಮುಖದವರಾಗ್ತಾರೆ. ಮುಂದೆ ಅದಕ್ಕಿಂತ ಹೆಚ್ಚಿಗೆ ಸಾಧನೆ ಮಾಡಿದವರು ಭಗವಂತನ ಸಾಮೀಪ್ಯಕ್ಕೆ ಹೋಗ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಸಾಧನೆ ಮಾಡಿದವರು ಸಾಲೋಕ್ಯಕ್ಕೆ ಹೋಗ್ತಾರೆ, ಅದೇ ಲೋಕದಲ್ಲಿ ಹುಡ್ತಾರೆ, ಆ ಭಗವಂತನ ಅಂತರ್ಮಂದರಾಗಿ ಹುಡ್ತಾರೆ. ಇನ್ನು ಸಾಯುಜ್ಯ ಅಂತಂದ್ರೆ ಅವ್ರು ಹೆಂಗಿರ್ತಾರ ಅಂತಂದ್ರೆ ಅವರ ಸ್ವರೂಪವನ್ನೇ ಹೊಂದುತ್ತಾರೆ. ಭಕ್ತರಲ್ಲಿ ಲಾಗ್ತಿರಿದ್ದ ಇದು ಅರ್ಥ ಹೇಳ್ತಾರೆ ನೋಡ್ರಿ ಶಂಕರಾಚಾರ್ಯರು. ಶಿವ ಸೌಂದರ್ಯ ಲಹರಿಯಲ್ಲಿ ಶಿವಾನಂದ ಲಹರಿಯಲ್ಲಿ ಹೇಳ್ತಾರೆ ಈ ಮಾತು. I can meditate upon as ಚರಾತ್ಮಕ ನಾವು. ಯಾವ್ದು ಚಲಿಸ್ತದ, ಯಾವ್ದು ನಿಂತದ, ಪ್ರತಿಯೊಂದು ವಸ್ತುನು ನಾನು ಪರಮಾತ್ಮನ ಅವತಾರ ತಿಳ್ಕೊಂಡು ಪೂಜೆ ಮಾಡ್ತೀನಿ. ಮೀನ್ಸ್ ಲಾರ್ಡ್ ಬಾಡಿ ಕನ್ಸಿಸ್ಟ್ ಆಫ್ ಮೂವಿಂಗ್ ಅಂಡ್ ನಾನ್ ಮೂವಿಂಗ್ ಕ್ರಿಯೇಷನ್. ಈ ನಡೆದಾಡುವಂತ ಚರ ಮತ್ತು ಅಚಲವಾದಂತ ಇದ್ದಂತ ಗಿಡ ಮರಗಳು ಎಲ್ಲವೂ ಭಗವಂತನ ಅವತಾರ ಅಂತ ತಿಳಿತೀನಿ ಅಂತಾರ ಅವರು. ಐ ವಿಲ್ ಎಂಜಾಯ್ ದ್ಯಾಟ್ ಆಲ್ಸೋ. ಭವಾನಿ ಪತಿ, ಭವಾನಿ ಗಂಡ ಅದಲ್ಲ ಪರಮಾತ್ಮ ಅಂತ ಅದನ್ನು ನಾನು ಆರಾಧನೆ ಮಾಡ್ತೀನಿ. ಐ ಕ್ಯಾನ್ ಆಲ್ಸೋ ಸಿ ಆಸ್ ಭವಾನಿ ಪತಿ ಸಾಂಬ ಶಿವ. ಭವಾನಿ ಪತಿಯರ ತಿಳ್ಕೊಡ್ರಿ, ಶಿವನ ಪತಿ ಅಂತ ತಿಳ್ಕೊಡ್ರಿ. ಅಂಬಾ, ಸಾಂಬ ಶಿವ. ಐ ಎಂಜಾಯ್ ಆಲ್ ದ 3. ಈ 3 ರೀತಿಯ ಏನ್ ಹೇಳ್ಕೊಟ್ರಲ್ಲ ಆ 3 ರೀತಿಯಿಂದ ನಾನು ಒಪ್ಕೋತೇನೆ, ಅದರಲ್ಲಿ ಏನು ಸಂಶಯ ಇಲ್ಲ. ಐ ಕ್ಯಾನ್ ಟಾಕ್ ಟು ಎನಿ ಪರ್ಸನ್. ಈ ರೀತಿ ನಾ ಯಾರು ಕೂಡ ಮಾತಾಡ್ಬಹುದು. ಸಗುಣ ಪರಮಾತ್ಮನ ಬಗ್ಗೆ ಮಾಡಬಹುದು. ಅನೇಕ ರೂಪ ವಿರಾಟ ರೂಪ ಪರಮಾತ್ಮನನ್ನು ಒಪ್ಕೊಳ್ಳುತ್ತೇನೆ. ಆ ನಂತರ ಅರೂಪ ಪರಮಾತ್ಮನ್ನು ಅಂತ ಇದರಲ್ಲಿ ಭೇದ ಭಾವ ಇಲ್ಲ. ಐ ಕ್ಯಾನ್ ಅಡ್ಮೈರ್ ಯು ಆಸ್ ಎ ನೇಚರ್. ಪರಮಾತ್ಮ ನಿನ್ನ ನಾನು ಈ ಪ್ರಕೃತಿ ಅಂತ ಪೂಜೆ ಮಾಡ್ತೇನಪ್ಪ ಅನ್ಬಹುದು. ಆರ್ ಕ್ರಿಯೇಷನ್, ಸೃಷ್ಟಿನ ನೀನಂತ ತಿಳ್ಕೋಬಹುದು. ಅಂಡ್ ಐ ಕ್ಲೋಸ್ ಮೈ ಐಸ್ ಅಂಡ್ ಎಂಜಾಯ್ ಅಹಂ ಬ್ರಹ್ಮಾಸ್ಮಿ. ಕಣ್ಣು ಮುಚ್ಚಿಕೊಂಡು ಎಲ್ಲವನ್ನ ಕಳೆದು ನಿನ್ನ ನಿರಾಕಾರ ಸ್ವರೂಪವನ್ನ, ವ್ಯಾಪಕವಾದ ಸ್ವರೂಪವನ್ನ, ಸಚ್ಚಿದಾನಂದ ಸ್ವರೂಪವನ್ನ ನೆನೆದು ನಾ ಮನಸ್ಸಿನಾಗ ಏನಂತ ತಿಳ್ಕೊಳ್ಳಿ, ನೀ ಸದ್ರೂಪದಿ, ನೀ ಚಿದ್ರೂಪದಿ, ನೀ ಆನಂದ ರೂಪದಿ, ನೀ ನಿತ್ಯದಿ, ನೀ ಪೂರ್ಣದಿ ಅಂತ ಆರಾಧನೆ ಮಾಡಬಹುದು. ಯುಜ್ಯತೆ ಆಲ್ ದ 3 he will come to know. ಈಗ ಮೊದಲು 1 ಚಾನಲ್ ಓದ್ತು, ಈಗ 3 ಚಾನಲ್ ಅದಾವ. ಬೇಕಾದ್ರೆ ನೋಡ್ಕೋ, ಯಾವ ಬೇಕು ಅವನ ವಿಷಯ ನೋಡ್ಕೋ ಅಂತ ಹೇಳ್ತಾರ. ಅಂಡ್ ಸಪೋಸ್ ವಿ ಹ್ಯಾವ್ ಎ ಡೌಟ್, ನಮಗೇನಾದ್ರೂ ಸಂಶಯ ಬಂದ್ರೆ ವಾಟ್ ಈಸ್ ಗ್ಯಾರಂಟಿ? ಏನಪ್ಪಾ ಆಶ್ವಾಸನೆ? ವಿ ವಾಂಟ್ ಆಲ್ವೇಸ್ ದಿ ಗ್ಯಾರಂಟಿ ಕಾರ್ಡ್. ನಮ್ಗೆ ಯಾವಾಗ್ಲೂ ಗ್ಯಾರಂಟಿ ಬೇಕು. ಒಂದ್ ಏನಾರ ಸಾಮಾನ್ ತಗೊಂಡಿ ಒಂದು ಗ್ಯಾರಂಟಿ ಎಷ್ಟ್ರಿ? ಲಗ್ನ ಸೀರೆ ತಗೊಂಡಿ 50,000 ಕೊಟ್ಟು ಸೀರೆ ತಗೊಂಡಿ, ಲಗ್ನ ಬಣ್ಣ ಹೋದ್ರಿ ಹೆಂಗ್ರಿ? ಬಣ್ಣ ಹೋದ್ರಿ ಅಂತ. ಬಣ್ಣ ಹೋಗುದಿಲ್ರಿ, ಆದ್ರೆ ನೀರ ಹಾಕ್ಬೇಡ್ರಿ, ಡ್ರೈ ವಾಶ್ ಮಾಡ್ರಿ ಅಂತ ಎಲ್ಲ ಹೇಳ್ತಾನ. ವಾಟ್ಸ್
ಬಣ್ಣ ಹೋಗುದ. ನೀವು ಎಷ್ಟು 50,000 ಕೊಟ್ಟರು ಸೀರೆ ಬಣ್ಣ ಹೋಗುದ. ವಾರಂಟಿ ಗ್ಯಾರಂಟಿ ಕೇಳ್ತಾನಂತ. ವಾಟ್ ಎವರ್ ಯು ಸೇ, ಕೃಷ್ಣ ಸೇಸ್ ಐ ಆಮ್ ಗಿವಿಂಗ್ ಯು ಗ್ಯಾರಂಟಿ. ಇಲ್ಲಿ ಮಾತ್ರ ಭಗವಂತ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾನ. ಏನು? ನ ಅತ್ರ ಸಂಶಯ, ಇಲ್ಲಿ ಯಾರಿಗೂ ಸಂಶಯ ಬರುವುದಿಲ್ಲ. ಸ್ಟಾರ್ಟ್ ವಿತ್ ಏಕರೂಪ ಈಶ್ವರ, ಯು ವಿಲ್ ಕಮ್ ಟು ಮೀ ಅಲ್ಟಿಮೇಟ್ಲಿ. ನೀನ್ ಏನದ ತಗೊಳ ಪರಮಾತ್ಮನ ಒಳ್ಳೆ ಮಾಡ್ಕೊಂತ ಪ್ರಾರಂಭ ಮಾಡು. ಹಂತ ಹಂತವಾಗಿ ಬೆಳಿ. ಕರ್ಮಯೋಗವನ್ನು ಮಾಡು. ಉಪಾಸನೆ ನಿಷ್ಕಾಮ ಕರ್ಮಯೋಗ, ನಿಷ್ಕಾಮ ಉಪಾಸನೆ ಯೋಗವನ್ನು ಬಿಡಬೇಡ. ಸಕಾಮದಿಂದ ಮಾಡಿದಿ ಅಂದ್ರ ಅಲ್ಲೇ ಹುದುವಾಗ ಸಿಕ್ಕೊಂಡ್ ಬೀಳ್ತಿದಿ. ಅಲ್ಲಿಂದ ಬರುದಿಲ್ಲ. ನೀ ಹೇಳಿ ನಿನ್ಗೆ ಎಪ್ಸೋರು ಯಾರಿಲ್ಲ. ಇದನಿಗೆ ಎಪ್ಸಾಕ್ ಬಂದವ್ರನ್ನು ನೀನ್ ಸಿಗಿಸ್ತಿದಿ. ಆದ್ದರಿಂದ ಸಕಾಮದಿಂದ ಮಾಡ್ಬೇಡ, ನಿಷ್ಕಾಮದಿಂದ ಮಾಡುವವನೆಲ್ಲ. ಅವಾಗ ಏನಾಗ್ತದ? ನೀನು ಹೊರಗೆ ಬರ್ತಿ. ಅವಾಗ ನಿನಗೆ ಹೊರಗಿಂದ ಒಂದು ಸಹಾಯ ಸಿಗ್ತದ. ನಿನ್ನ ಗುರು ನಿನ್ನ ಮುಂದೆ ಬಂದ್ ನಿಲ್ತಾನ. ನಿನಗೆ ಶ್ರವಣಾದಿಗಳನ್ನ ಮಾಡಿಸ್ತಾನ. ನಿನಗ ಅರೂಪ ಜ್ಞಾನವನ್ನ, ಭಗವಂತನ ಅರೂಪ ಜ್ಞಾನವನ್ನ ಹೇಳಿಕೊಡ್ತಾನ. ನಿರಾಕಾರ ನಿರ್ಗುಣ ಪರಮಾತ್ಮನ ವ್ಯಾಪಕವಾದಂತ ರೂಪವನ್ನ ಹೇಳಿಕೊಡ್ತಾನ. ಸುಲಭವಾದ ತುತ್ತುಗಳನ್ನು ಮಾಡಿ ಅವನು ಉಣಬಡಿಸ್ತಾನ ಗುರು ನಿನಗೆ ಬಂದು ಅಂತ ಹೇಳ್ತಾನ. ಇಷ್ಟು ಇದು 7ನೇ ಅಧ್ಯಾಯದ ಸಾರಾಂಶ. ಇನ್ನು 8ನೇ ಅಧ್ಯಾಯ 8ನೇ ಶ್ಲೋಕ. ಇದು 10ನೇ ಅಧ್ಯಾಯದಾಗ 8ನೇ ಶ್ಲೋಕ ಓದೋಣ. ಮುಂದಿನ ಶ್ಲೋಕ. ಅಹಂ ಸರ್ವಸ್ಯ ಪ್ರಭುವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಭೂತಾಭಾವ ಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವಃ, ನಾನು ಎಲ್ಲಕ್ಕೂ ಉತ್ಪತ್ತಿ ಸ್ಥಾನವಾಗಿದ್ದೇನೆ. ಮತ್ತ ಸರ್ವಂ ಪ್ರವರ್ತತೆ, ನನ್ನಿಂದ ಎಲ್ಲವೂ ಪ್ರವರ್ತಿಸುತ್ತದೆ. ಇತಿ ಮತ್ವ, ಹೀಗೆ ತಿಳಿದುಕೊಂಡು ಬುಧ ಜ್ಞಾನಿಗಳು ಭಾವ ಸಮನ್ವಿತ, ಭಾವದಿಂದ ಕೂಡಿದವರಾಗಿ ಮಾಂ ಭಜಂತೆ, ನನ್ನನ್ನೇ ಭಜಿಸುತ್ತಾರೆ. ನಾನು ಸಮಸ್ತ ಜಗತ್ತಿಗೆ ಉತ್ಪತ್ತಿ ಸ್ಥಾನ, ನನ್ನಿಂದಲೇ ಎಲ್ಲವೂ ಪ್ರವರ್ತಿಸುತ್ತಿರುವುದು. ಎಲ್ಲವೂ ಅಂದ್ರೆ ಏನೇನು? ಸ್ಥಿತಿ, ಸೃಷ್ಟಿ, ಸ್ಥಿತಿ, ಲಯ, ಕ್ರಿಯೆ, ಕ್ರಿಯಾಫಲ, ಕರ್ಮಫಲ, ಇವು ಮುಂತಾದವೇನು ಇವೆಲ್ಲ ನನ್ನಿಂದಲ ಪ್ರವರ್ತಿಸುತ್ತಿದ್ದಾವೆ ಎಂದು ತಿಳಿದುಕೊಂಡು ಜ್ಞಾನಿಗಳು ಭಾವದಿಂದ ಕೂಡಿದವರಾಗಿ, ಪರಮಾತ್ಮ ತತ್ವದಲ್ಲಿ ಕೂಡಿದವರಾಗಿ, ಆ ಭಾವನೆಯನ್ನ ಮಾಡಿದವರಾಗಿ ನನ್ನನ್ನು ಭಜಿಸುತ್ತಾರೆ ಅಂತ ಹೇಳ್ತಾನೆ. ಜ್ಞಾನಿಗಳು ನನ್ನನ್ನ ಈ ರೀತಿ ಭಜಿಸ್ತಾರೆ. ನೀನು ಹಂಗ ಮಾಡಪ್ಪ ಅನ್ನಂಗ. ವರ್ಡ್ ಟು ವರ್ಡ್ ಮೀನಿಂಗ್ ನೋಡುದಂತ ನೋಡು. ಅಹಂ ಪ್ರಭವ, ನಾನು ಉತ್ಪತ್ತಿ ಸ್ಥಾನ, ಸೋರ್ಸ್. ಸರ್ವಸ್ಯ, ಎದಕ್ಕೂ ಎಲ್ಲದಕ್ಕೂ ಸರ್ವ ಪ್ರವರ್ತತೆ, ಎವ್ರಿಥಿಂಗ್ ಪ್ರೊಸೀಡ್ಸ್ ಫ್ರಮ್ ಮೀ, ನನ್ನಿಂದಲೇ ಎಲ್ಲ ನಡೀತದ. ಮತ್ವಾ ಇತಿ, ಹೀಗೆ ನನ್ನನ್ನು ತಿಳಿದು ಬುಧಾಹ, ದ ವೈಸ್ ಪೀಪಲ್, ಭಾವ ಸಮನ್ವಿತ, ಅವರು ಎಂಡೋಡ್ ವಿತ್ ಡಿವೋಷನ್, ಭಕ್ತಿಯಿಂದ ಉಳ್ಳವರಾಗಿ ಭಜಂತೆ ಮಾಂ, ಅವರು ನನ್ನನ್ನು ಪೂಜಿಸುತ್ತಾರೆ. With the previous verse, ಈಶ್ವರ ರೂಪಂ ಟಾಪಿಕ್ ಇಸ್ ಓವರ್. ಹಿಂದಿನ ಶ್ಲೋಕದಾಗ ಈಶ್ವರ ಸ್ವರೂಪ ಅನ್ನೋ ವಿಷಯ ಎಲ್ಲ ಮುಗಿಸಿದ್ರು, ವಿಚ್ ಸ್ಟಾರ್ಟೆಡ್ ಫ್ರಮ್ 4th verse ಅಪ್ ಟು 7th verse. ಈಶ್ವರ ಸ್ವರೂಪ ಹೆಂಗೈತೆ ಅನ್ನೋದನ್ನ 4, 5, 6, 7, 4 ಶ್ಲೋಕದಲ್ಲಿ ಹೇಳ್ಕೊಂತ ಬಂದ್ರು. ಅಂಡ್ ನೌ ಫ್ರಮ್ ದ 8th onwards ಇಲ್ಲಿ ವಿಷಯ ಬದಲಿ ಆಗ್ಯದ. 8ನೇ ಶ್ಲೋಕದಿಂದ ಲಾರ್ಡ್ ಕೃಷ್ಣ ಟಾಕ್ಸ್ ಅಬೌಟ್ ಅನೇಕ ರೂಪ ಈಶ್ವರ ಭಕ್ತಿ, ಮತ್ತೆ ಹೊಳ್ಳಿ ಅನೇಕ ರೂಪ ಈಶ್ವರ ಭಕ್ತಿ ಹೇಳಿದ್ರಪ್ಪ. Those devotees who are in the intermediary level, ಎಲ್ಲದಾರ ಇವರು? ತೀರ ಕನಿಷ್ಠವಲ್ಲ, ತೀರ ಎತ್ತರದವರು ಅಲ್ಲ, ಇವರು ಮಧ್ಯಮಾಧಿಕಾರಿಗಳು. Between what and what? The lowest level in which Lord has to be one Ishtadevata Swarupa, the highest one is God doesn't have any form.
Between these two is what? ಅನೇಕ ರೂಪ ಈಶ್ವರ, ವಿಶ್ವರೂಪ ಈಶ್ವರ. ಈಗ ವಿಶ್ವರೂಪ ಈಶ್ವರನ ಆರಾಧನೆ ಬರಲ್ಲ ಮಧ್ಯಮ ಅಧಿಕಾರಿಗಳು ಆ ವಿಷಯವನ್ನ ಕೈಗೆತ್ಕೊಳ ಭಗವಂತ. ಕೆಳಗಿನವ್ರನ್ನ ಬಿಟ್ಟ, ಮ್ಯಾಗಿನವ್ರನ್ನ ಬಿಟ್ಟ. And once I know that the whole creation is manifestation of Lord, ಯಾವಾಗ ನನಗೆ ಗೊತ್ತಾಗ್ತತಿ ಈ ಜಗತ್ತು ಅನ್ನುವಂಥದ್ದು ಪರಮಾತ್ಮನ ವಿಸ್ತಾರವಾದ ವ್ಯಕ್ತವಾದ ರೂಪ ಅಂತ ತಿಳ್ಕೊತೀನಿಯೋ, how can I dislike the one part of the God? How can I like another part of God? ಒಂದು ಭಾಗ ಶ್ರೇಷ್ಠ ಅದ, ಒಂದು ಭಾಗ ಕನಿಷ್ಠ ಅದ ಅಂತ ಹೆಂಗ್ ತಿಳ್ಕೊಳ್ಳಿ? ಬಲಗೈ ಶ್ರೇಷ್ಠ ಅದ, ಎಡಗೈ ಕನಿಷ್ಠ ಅದ ಅಂತ ನಾ ಹೆಂಗ್ ತಿಳ್ಕೊಳ್ಳಿ? ಬ್ರಾಹ್ಮಣರ ಕೇರಿ ನನಗೆ ಸೇರ್ತದ, ಹರಿಜನ ಕೇರಿ ನಮಗೆ ಸೇರುದಿಲ್ಲ ಅಂತ ನಾ ರಾಗದ್ವೇಷ ಮಾಡಕ್ ಬರ್ತೈತೇನು? ವಿಶ್ವರೂಪ ಈಶ್ವರ ಅಂದ್ರೆ ಭಗವಂತನ ಅಲ್ಲ, ಎಲ್ಲ ಅಭಿವ್ಯಕ್ತ ಆದವ. ಹಿಂಗ್ ಮಾಡಿದಾಗ ನನ್ನಲ್ಲಿ ರಾಗದ್ವೇಷಗಳು ಕಡಿಮೆ ಆಗ್ತಾವ ಅಂತಾರು. ರಾಗದ್ವೇಷ, likes and dislikes are purely because of my categorization of the world as a favorable and unfavorable. ಈ ಮನಸ್ಸು ಏನ್ ಮಾಡ್ತೈತಿ? ಈ ಜಗತ್ನಾಗ ತನಗ್ ಬೇಕಾಗಿದ್ದು ಮನಸ್ಸು ಒಳ್ಳೇದನ್ನ ಅಂತೈತಿ, ತನಗ್ ಬೇಡಾಗಿದ್ದು ಕೆಟ್ಟದ. ಜಗತ್ನಾಗ ನಿಜವಾಗಿ ಒಳ್ಳೆಯದು ಯಾವ್ದು ಇಲ್ಲ, ಕೆಟ್ಟದ್ದು ಯಾವ್ದು ಇಲ್ಲ. ಈ ಮನಸ್ಸು ಆಯ್ತು ನೋಡ್ರಿ ಕಲ್ಪ್ರಿಟ್, ಮೋಸಗಾರ, ಅದ ಮಾಡ್ತದ. ಇದು ಚಲೋ, ಇದು ಕೆಟ್ಟ. ಇದು ಹಿಡಿ, ಇದು ಬಿಡು. ಯಾರು ಹಿಡಿತಿ ಏನ್ ಬಿಡಿತಿ ಎಲ್ಲ ಪರಮಾತ್ಮನ ಸೃಷ್ಟಿನ. ಒಂದು ಶ್ರೇಷ್ಠ ಒಂದು ಕನಿಷ್ಠ ಮಾಡೋದು ಈ ಮೋಸಗಾರ ಬುದ್ಧಿ ಮನಸ್ಸು ಏನದ, ಇವು ಹಂಗ ಬಡ ತೋರಿಸ್ತಾರ. ನಿಜವಾಗಿ ಯಾವ್ದು ಶ್ರೇಷ್ಠ ಇಲ್ಲ, ಯಾವ್ದು ಕನಿಷ್ಠ, ಎಲ್ಲವೂ ಪ್ರತಿಯೊಂದು ಭಗವಂತನ ವಿಭೂತಿನ ಅದ. ಆ ಮನಸ್ಸು ಏನ್ ಮಾಡ್ತದ? ಕೆಲವೊಂದು ಸಂಗತಿಗಳನ್ನ ಒಳ್ಳೆಯದು ಅಂತ ಕನ್ಸಿಡರ್ ಮಾಡ್ತದ, ಇನ್ನೊಂದು ಕೆಲವೊಂದು ಸಂಗತಿಗಳನ್ನ ಕೆಟ್ಟದ್ದು ಅಂತ ಮಾಡಿ ಇದು ಚಲೋ ಇದು ಕೆಟ್ಟ ಅಂತ ಬೈಫರ್ಕೇಟ್ ಮಾಡೋದ ಈ ಮನಸ್ಸು. ಮನಸ್ಸು ಹೇಳ್ದಂಗೆ ಕೇಳಕ್ ಹೋಗ್ಬೇಡ, ಶಾಸ್ತ್ರ ಹೇಳ್ದಂಗೆ ಕೇಳು. ಐ ಲುಕ್ ಅಟ್ ದಿ ವರ್ಲ್ಡ್ ಫ್ರಮ್ ಮೈ ಪರ್ಸನಲ್ ಸ್ಟ್ಯಾಂಡ್ ಪಾಯಿಂಟ್. ಈಗ ಮೊದಲನೇಂಗ ನಾ ರಾಗದ್ವೇಷ ಇಟ್ಕೊಂಡು ನೋಡುದಿಲ್ಲ ಜಗತ್ತನ್ನ. ರಾಗದ್ವೇಷ ಕಡಿದು ನಾನು ಏನ ನೀ ವಿರಾಗಿಯಾಗಿ ನೋಡ್ತೀನಿ ಜಗತ್ತನ್ನ. ಜಗತ್ನಾಗ ಒಂದ್ ಯಾವ್ದಾರ ವಿಷಯ ಸಿಕ್ತಂದ್ರ ಅದ್ರ ಮ್ಯಾಗ ರಾಗ ಮಾಡೋದು, ಜಗತ್ನಾಗ ಯಾವ್ದಾರ ಒಂದು ವಿಷಯದಿಂದ ದುಃಖ ಆತಂದ್ರ ಅದನ್ನ ದ್ವೇಷ ಮಾಡೋದು. ಇದು ಕಲ್ತೀನಿ ಅಟ್ಯಾಚ್ ಏನು ಹೇಳ ಮನಸ್ಸಿಗೆ ಹೇಳ. ವಿಚಾರ ಮಾಡುವ ಶಕ್ತಿಯನ್ನ ನೀನ್ ಬದಲಾವಣೆ ಮಾಡ್ಕೋ. ಈಗ ನಿನ್ನ ಬಿಟ್ಟು ಈ ಇದ ಮನಸ್ಸನ್ನ ಕರ್ಕೊಂಡು ಹೋಗ ನಾವು ಭಗವಂತನ ಕಡೆಗೆ, ಬೇರೆ ಸಲಕರಣೆ ಇಲ್ಲ. ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಬಂಧನಕ್ಕೂ ಈ ಮನಸ್ಸ ಕಾರಣದ, ಮೋಕ್ಷಕ್ಕೂ ಬಂಧನ ಮನಸ್ಸ ಕಾರಣದ. ಮತ್ತ ಮನಸ್ಸಿನಲ್ಲಿ ಅಪಾರವಾದ ಶಕ್ತಿ ಅದ. ವಿಚಾರ ಮಾಡಕ್ಕಂತಂದ್ರೆ ಆ ಮನಸ್ಸಿನೊಳಗಿದ್ದಂತ ಶಕ್ತಿದು ನೀ ಲಾಭ ತಗೋಬಹುದು. And once I know that the whole creation is a manifestation of Lord, how can I dislike one part of the God and how can I like another part of God? Everything is divine. So the whole creation is divine, whereas everything is welcomes to me. No response to the experience of my life. All our tension, all our stress are only because of my mental resistance. ನನಗೆ ಏನೇನ್ ಟೆನ್ಷನ್ ಆಗತ್ತೆ ಜೀವನದಾಗ, ಏನೇನು ಮನಸ್ಸಿನ ಮ್ಯಾಗ ಭಾರ ಬೀಳಾಗತ್ತದ, ಯಾಕೆ ಬೀಳಾಗತ್ತದ ಅಂದ್ರ ಅದು ಮನಸ್ಸು ಇದ್ದಕ್ಕೆ ಒಪ್ಕೋಬಾರ್ದು. ಐ ಆಮ್ ವಿಲ್ಲಿಂಗ್ ಎಕ್ಸೆಪ್ಟ್ ಸರ್ಟನ್ ಫಾರ್ಮ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಕೆಲವೊಂದು ಅನುಭವಗಳನ್ನ ನಾನು ಒಪ್ತೀನಿ, ಕೆಲವೊಂದು ಅನುಭವಗಳನ್ನು ಒಪ್ಪಕ್ ಆಗಬಾರ್ದು ಅಂತ. I do not want to accept certain other forms of experiences, and even I cannot imagine such experiences. Even the very imagination gives me stress and strain. ನನಗೆ ಏನೂ ಆಗಿಲ್ಲ, ತುಂಬಾ ಕುಂತೇನೆ, ಮನೆಯಾಗ ಊಟ ಮಾಡಿ ಕುಂತೇನೆ, ಯಾವ್ದೋ ಒಂದು ವಿಚಾರ ಮಾಡ್ಕೊಂತ ಆ ವಿಚಾರ ಕೂಡ ಹೋದೆ, ನನ್ ತಲೆದ ಕೆಟ್ಟ ಹೈದರಾಬಾದ್ ಆಯ್ತು. ಆದ ರೀತಿಯಿಂದ ವಿಚಾರಗಳ ನಿನ್ನ ಮನಸ್ಸಲ್ಲಿ ವಿಚಾರಗಳು ಏನಿದಾವಲ್ಲ ಅವ ನಿನಗ ಸ್ಟ್ರೆಸ್ಸಿಗೆ ಕಾರಣ ಆಗ್ಯಾವ. ಲೈಕ್ ದ ಇಮ್ಯಾಜಿನೇಷನ್ ದಟ್ ಐ ಮೇ ಫೀಲ್. ಎಕ್ಸಾಮ್ದಾಗ ಮಕ್ಕಳು ಏನ್ ಮಾಡ್ತಾರ, ಟೆನ್ಷನ್ ತಗೊಂಡು ಈ ಸಲ ಪರೀಕ್ಷೆದಾಗ ನಾ ಫೇಲ್ ಹಾಕೇನಿ ಅಂತ ಹೋಗಾರ, ಫೇಲ್ ಆಗ್ತಾರ.
The child may fall, may fail. The imagination, that admission may not come. Very imaginary being, I cannot accept. So much stress must be there. Krishna says, for Virata Bhakta, there is nothing that is unwelcome. ನೋಡಿ ವಿರಾಟ ಭಕ್ತರಿಗೆ ಇಂಥ ಬರಬಾರ್ದಂತಲ್ಲ, ಏನ್ ಬರ್ತೈತಿ ಅವ ಪ್ರಸಾದ ಬುದ್ಧಿಯಿಂದ ಸ್ವೀಕರಿಸ್ತಾನ. ಚಲೋದ ಬರ್ಲಿ ಕೆಟ್ಟದ ಬರ್ಲಿ, ಎವ್ರಿಥಿಂಗ್ ಈಸ್ ವೆಲ್ಕಮ್ ಟು ಹಿಮ್. ಪ್ರತಿಯೊಂದನ್ನು ಸ್ವಾಗತಂ ಕುರಿಯ. Why? Because he sees every experience is origination from God. ಯಾವ್ದು ಅನುಭವ ನನಗೆ ಬಂದೈತಿ ಅದು ಅಷ್ಟು ಭಗವಂತನ ಅನುಭವನ ಐತಿ. ಭಗವಂತನ ಬಿಟ್ಟು ಯಾವ ಅನುಭವನೂ ಇಲ್ಲ ಅಂತ. Therefore, Krishna says, Aham Sarvasya Prabhavaha. ಅಂತಾನ ಭಗವಂತ, ಅಹಂ ಸರ್ವಸ್ಯ ಪ್ರಭವಃ, ನಾನು ಎಲ್ಲಕ್ಕೂ ಉತ್ಪತ್ತಿ ಸ್ಥಾನನೇ ಆಗಿದ್ದೇನೆ. ಫಾರ್ ದಿಸ್ ವಿರಾಟ ಭಕ್ತ, ಆ ವಿರಾಟ ಭಕ್ತರಿಗೆ ಹೇಳಕ್ ನಡಕೇನದ ವಿರಾಟ ಭಕ್ತ, ಅವನಿಗೆ ಹೇಳಕತ್ತಾರ ಈಗ ಉಪದೇಶ. Lord is the source of everything, pleasure, pain, association, dissociation, birth, death, health, disease, success, failure, everything has got only one source. ನಮ್ಮ ಜೀವನದಾಗ ಏನಾಗತ್ತೋ ಪ್ರತಿಯೊಂದು ಅನುಭವ ಚಲೋ ಕೆಟ್ಟದ್ದು ಎಲ್ಲ ಕಾರಣ ಯಾರು? ಭಗವಂತನೇ ಕಾರಣ. ಪ್ಲೆಜರ್, ಪೇನ್, ಆನಂದ ಆತು, ದುಃಖ ಆತು, ಅಸೋಸಿಯೇಷನ್, ಡಿಸೋಸಿಯೇಷನ್, ಯಾರ್ದೋ ಕೂಡ ಕೂಡಿ ಎರಡು ಗಳಿಗೆ ಸುಖದಿಂದ ಕಳೆದ್ವಿ. ಅಂತವ್ರು ಕೂಡ ವಿಯೋಗ ಆಗಬಾರ್ದಾಗಿತ್ತು. ಟ್ರೈನ್ ನಾಗ ಕೂಡಿದ್ವಿ, ವಿಯೋಗ ಆತು, ಅವ್ರ ಸ್ಟೇಷನ್ ಬಂತು, ಅವ್ರು ಹೇಳಿದ್ರು ಬರ್ತ್ ಡೆತ್, ಯಾವ್ದೋ ಸಾವಾತು, ಯಾವ್ದೋ ಏನಾತು, ಮರಣ ಆತು, ಹುಟ್ಟಿದ ಯಾವನೊಬ್ಬ ಹುಟ್ಟಿದ, ಆರೋಗ್ಯ, ರೋಗ, ದವಾಖಾನೆ ಅಡ್ಮಿಷನ್ ಆತು, ಸಕ್ಸೆಸ್, ಫೇಲ್ಯೂರ್, ಯಶಸ್ಸು, ಅಪಯಶಸ್ಸು, ಎಲ್ಲವೂ ನನ್ನಿಂದ ಐತಿ. ಯಾವ್ದು ಚಲೋ ಕೆಟ್ಟ ಇಲ್ಲ, ಎಲ್ಲ ಚಲೋನ ಐತಿ ಅಂತ. ಅಂಡ್ ನಾಟ್ that aham means Vishwarupa Ishvara, and therefore only sarvam matta pravartate, everything proceeds from me. ಎಲ್ಲವೂ ನನ್ನಿಂದ ಬಂದದ್ದು ನಿನಗೆ. ನನ್ನಿಂದ ಅಂದ್ರೆ ಪರಮಾತ್ಮನಿಂದ ಬಂದದ್ದು ನಿನಗೆ ಅಂತ. And therefore everything is ಈಶ್ವರ ಪ್ರಸಾದ. ನನ್ನಿಂದ ಬಂದೈತೆ ನೀ ಏನ್ ತಗೋಬೇಕು? ಈಶ್ವರ ಪ್ರಸಾದ ಅಂತ ತಗೋಬೇಕು. ಅದು ಕಡಿಮೆ ಬರ್ಬೋದು, ಜಾಸ್ತಿ ಬರ್ಬೋದು. ನಾ ಮಾಡಿದ ಕರ್ಮಕ್ಕೆ ತಕ್ಕ ಬರ್ಬೋದು, ಅಥವಾ ಅದಕ್ಕಿಂತ ಕಡಿಮೆ ಬರ್ಬೋದು, ಅಥವಾ ಅದಕ್ಕಿಂತ ಹೆಚ್ಚಿಗೆ ಬರ್ಬೋದು. ನಮ್ಮ ಜೀವನದಾಗ ಅನುಭವಗಳನ್ನ ನೋಡ್ಕೊಡ್ರಿ. ಒಮ್ಮೊಮ್ಮೆ ಕರ್ಮ ಬಹಳ ಮಾಡೇವಿ, ಫಲ ಕಡಿಮೆ ಬಂದದ. ಒಮ್ಮೊಮ್ಮೆ ಕರ್ಮ ಇನ್ನೂ ಬಹಳ ಮಾಡೇವಿ, ಫಲನ ಬಂದಿಲ್ಲ. ಒಮ್ಮೊಮ್ಮೆ ಸ್ವಲ್ಪ ಮಾಡೇವಿ, ಬಹಳ ಫಲ ಬಂದದ. ಒಮ್ಮೆ ಏನು ಮಾಡದಂಗ ಮಾಡೇವಿ, ಅತ್ಯಂತ ಫಲ ಬಂದದ. ವಿಚಾರ ಮಾಡ್ರಿ, ಹಿಂಗ ಆಗ್ಯಾವೆಲ್ಲ ನೋಡ್ಕೊಡ್ರಿ ಅಂತ ಭಗವಂತ. ಎವ್ರಿಥಿಂಗ್ ಈಸ್ ಈಶ್ವರ ಪ್ರಸಾದ, ಭಗವಂತ ಪ್ರಸಾದ ಅಂತ ತಿಳ್ಕೊಡ್ರಿ. ಬರೇ ಕಷ್ಟ ಕೊಟ್ಟಾನ ಅದೇ ಪ್ರಸಾದಪ್ಪ, ಬರೇ ಸುಖ ಕೊಟ್ಟಾನ ಅದೇ ಪ್ರಸಾದ. ಸುಖಕ್ಕೆ ಹೋಗ್ತೈತಿ ಹೃದಯ, ಕಷ್ಟಕ್ಕೆ ಹೋಗ್ಬಾರ್ದು. ನನ್ಗ್ಯಾಕೆ ಹಿಂಗ್ ದೇವ್ರು ಮಾಡಿದ ಅಂತ ನೀವು. ಯು ವಿಲ್ ಬಿಕಮ್ ಎನ್ ಐಡಿಯಲ್ ಕರ್ಮಯೋಗಿ. ಹಿಂಗಿರೋದ್ರಿಂದ ಪ್ರಸಾದ ಬುದ್ಧಿಯನ್ನು ಸ್ವೀಕಾರ ಮಾಡಿದ ಅಂದ್ರ ಆ ಕರ್ಮದಾಗಿನ ದೋಷ ಹೋದ್ ನೋಡ್ರಿ. ನಾನು ಮಾಡಿದೆ ಅನ್ನೋದು ಭಗವಂತ ಮಾಡಿಸ್ಕೊಂಡಪ್ಪ, ನಂದೇನು ಸಾಕು ತಾಕತ್ತೈತಿ ಅಂತ. ಕರ್ಮ ಹೋಗಿ ಕರ್ಮ ಯೋಗಿ ಆದ. ಅಭಿಮಾನ ಹೋತು, ಕರ್ಮದಾಗಿನ ನಾ ಕರ್ತ ಅನ್ನೋ ಅಭಿಮಾನ ಹೋತ್ ನೋಡ್ರಿ. ಬಿಕಾಸ್ ವಾಟ್ ಈಸ್ ದ ಕ್ರೈಟೀರಿಯನ್ ಟು ಬಿಕಮ್ ಕರ್ಮಯೋಗಿ? ಕರ್ಮಯೋಗಿ ಆದಾಗ ಏನ್ ಲಕ್ಷಣ ಹೇಳ್ಯಾರ? ದ ಪ್ರೈಮರಿ ಕ್ರೈಟೀರಿಯನ್ ಈಸ್ ವಿಲಿಂಗ್ನೆಸ್ ಟು ಎಕ್ಸೆಪ್ಟ್ ಎವ್ರಿಥಿಂಗ್ ಆಸ್ ಈಶ್ವರ ಪ್ರಸಾದ. ನಾ ಮಾಡಿದಕ್ಕೆ ಏನ್ ಫಲ ಬಂತು ಎಲ್ಲ ಈಶ್ವರನ ಅನುಗ್ರಹ ಬಂದದಿದ್ದಾಗ ಅದು ಎಷ್ಟು ಅನುಗ್ರಹ ಮಾಡ್ಯಾನ ಅಷ್ಟ ಬಂದದ. ಒಮ್ಮೆ ಹೆಚ್ಚಿಗೆ ಬಂದಿರ್ಬೋದು, ಒಮ್ಮೆ ಕಡಿಮೆ ಬಂದಿತ್ತು. ನಾನು ತಾರತಮ್ಯ ಅನ್ಸೋದಿಲ್ಲ. ಎಲ್ಲವೂ ಕಡಿಮೆ ಬಂದ್ರು ಈಶ್ವರನ ಪ್ರಸಾದ, ಹೆಚ್ಚಿಗೆ ಬಂದ್ರು ಈಶ್ವರನ ಪ್ರಸಾದ, ಬರದೇ ಇದ್ರು ಈಶ್ವರನ ಪ್ರಸಾದ. ಅವನ ಕೈ ಅವನ ಕೆಲಸದಾಗ ನಾನು ಮೂಗು ತೋರಿಸುವುದಿಲ್ಲ. ಭಗವಂತ ಕರ್ಮ ಫಲ ದಾತ ಅದನ್ನ, ನಾನು ಕರ್ಮವನ್ನು ಮಾಡವ ದಾತ ಇದೀನಿ. ನಾನು ಕರ್ಮ ಮಾಡವದೀನಿ, ಅವ ಫಲ ಕೊಡವದಾನೆ. ಅವನ ಕೆಲಸದಾಗ ನಾ ಕೈ ಹಾಕುದಿಲ್ಲ. ಜಸ್ಟ್ ಆಸ್ ಇನ್ ಟೆಂಪಲ್ we do not know what type of prasada going to come. ಯಾವ ಪ್ರಸಾದ ಬರ್ತೈತಿ, ಯಾವ ಗುಡಿಯಾಗ ಯಾವ ಹೊತ್ತಿ ಬರ್ತದ ನೋಡ್ರಿ. ಮುಂದಿನವ್ರಿಗೆ ಬೇರೆ ಬಂದಿರ್ತದ, ನಮಗ್ ಬೇರೆ ಬಂದಿರ್ತದ. ಒಮ್ಮೊಮ್ಮೆ ಅವರಿಗೆ ಅನ್ನ ಪ್ರಸಾದ ಬಂದಿರ್ತದ, ನಮ್ಮ ಲಾಡು ಬಂದಿರ್ತದ. ನಿಮ್ಗೆ ಲಾಡು ಕೊಟ್ರ ಅಂತ ಏನ್
ಏನೈತಿ ನಮ್ಮ ಮಳೆ ಬರ್ತೈತಿ ನಮಗ್ ಬರ್ತದೆ. It may be beautiful laddu with all ಕಲ್ಕಂಡು ರೈಸಿನ್ ಕ್ರಶ್ಯೂಸ್ ಲಡ್ಡು ಬಂದಿರಬಹುದು, ಗೋಡಂಬಿ ಪಿಸ್ತಾ ಎಲ್ಲ ಅದ್ರಾಗ ಸೇರಿಸಿ ಕೊಟ್ಟಿರಬಹುದು. All those things are, or it may be a little bit mud, ಒಂದು ಸಣ್ಣ ಮಣ್ಣು ಕೊಟ್ಟಿರಬಹುದು ಪ್ರಸಾದ ಅಂತ ತಿಳ್ಕೊಂಡು. In Subramania temple, there you get mud from the snake pit as prasada. ಅಂತಾರಪ್ಪ ಅವರು. ಸುಬ್ರಹ್ಮಣ್ಯ ಗುಡಿಗೆ ಹೋದ್ರೆ ಅಂದ್ರೆ ನಿಮಗ ಸಂಕಲ್ಪ ಮಾಡಿದ ಪ್ರಸಾದ ತೋರ್ರಿ ಅಂತ ತಿಳ್ಕೊಂಡು ಹೊಸ ಮಣ್ಣು ಕೊಡ್ತಾರೆ. ಸ್ನೇಕ್ ಪಿಟ್ಟು, ಆ ಹಾವಿನ ಹುತ್ತಿನಾಗಿನ ಮಣ್ಣು ಪ್ರಸಾದ ಅಂತ ಕೊಡ್ತಾರೆ. You may get the mud, you may get the leaf, you may get water, you may get prasadam with lot of stone. Payasam with lot of stone. ಪಾಯಸ ಕೊಡ್ಬೋದು, ಯಾರಿಗಾರು ಪಾಯಸ ಕೊಡ್ಬೋದು, ಅದ್ರಾಗ ಕಲ್ಲು ತುಂಬಿರ್ಬೋದು ಜಗ್ಗಷ್ಟು. ಕಡ್ಡಿ ಬೇಳೆ ಪಾಯಸ ಕಲ್ಲು ಇತ್ತವ್ರ ಕಲ್ಲು ಹಳ್ಳ ಬರ್ತದೆ. ಬಟ್ ಯು ಹ್ಯಾವ್ ಗಾಟ್ ಓನ್ಲಿ ಒನ್ ಅಟಿಟ್ಯೂಡ್, ಪ್ರಸಾದ ಭಾವನ. ಏನಪ್ಪಾ ಬಂತು? ಪ್ರಸಾದ ಭಾವನ. ಅದ್ರಾಗ ತಾರತಮ್ಯ ಎನಿಸುವುದಿಲ್ಲ. And therefore mat sarvam pravartate iti matva. With this prasada buddhi, this Vishwarupa Bhakta worship me. ಇವರು ನನ್ನನ್ನ ಪೂಜೆ ಮಾಡ್ತಾರ. What type of bhakti? They are buddha. They are learned bhaktas. ಕರ್ತವ್ಯದವರು, ಅವರು ತಿಳಿದವರಿದ್ದಾರೆ, ಸೂಕ್ಷ್ಮ ಬುದ್ಧಿಯವರಿದ್ದಾರೆ. They are informed bhaktas. What information they have? The Lord is both intelligent and material cause of the creation. ಏನ್ ತಿಳಿದಾರ ಅವರು? ಭಗವಂತ ಅಂದ್ರ ಉಪಾದಾನ ಕಾರಣನು ಅವನ, ನಿಮಿತ್ತ ಕಾರಣನು ಅವನ ಜಗತ್ತಿಗೆ ಅಂತ ತಿಳಿದಾರ. ಹಿಂಗ ತಿಳಿದ್ರಿಂದ ಅವ್ರಿಗೆ ಬುದ್ಧಿವಂತರು ಅಂತ ಅಂತಾರ ಇವರು. ಹೀಗೆ ತಿಳಿದ್ರಿಂದ ಇವರಿಗೆ ಬುದ್ಧಿವಂತರು ಅಂತ. Not that they know the Nirguna Ishvara. Here Buddhi, Buddha doesn't mean Nirguna Ishvara Jnanis. They are the knowers of Virata Ishvara Jnanis. ಇವರಿಗೆ ಬುದ್ಧಿವಂತರು ಅಂತ ಯಾಕಂದ್ರೆ ನಿರಾಕಾರ ನಿರ್ಗುಣ ಬ್ರಹ್ಮ ಪರಮಾತ್ಮ ತಿಳಿದವ್ರು ಅಲ್ಲಿ ಇವರು. ಇನ್ನು ಇವರು ಮಧ್ಯಮ ಅಧಿಕಾರಿಗಳದಾರ. ಇವ್ರು ಏನ್ ತಿಳಿದಾರ ಅಂದ್ರೆ ವಿರಾಟ ರೂಪ ಈಶ್ವರನ ತಿಳಿದಾರ. And because of this attitude, Bhava Samanvitaha, their mind is always focused in devotion. ಅವ್ರ ಮನಸ್ಸು ಯಾವಾಗಲೂ ಭಕ್ತಿ ರಸದಲ್ಲಿ ಮುಳುಗ್ಯದ. So there is always relaxation, ಅಲ್ಲಿ ಟೆನ್ಷನ್ ಇಲ್ಲ. There is no stress management. Course not required separately. ನೋಡ್ರಿ, ಕೆಲವು ಮಂದಿಗೆ ಈಗ ದೊಡ್ಡ ಪಗಾರ ಗಳಿಸೋರು, ದೊಡ್ಡ ದೊಡ್ಡ ಹುದ್ದೆ ಆಗಿದ್ದವ್ರಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ತಗೋಬೇಕಾಗ್ತದ. ಅಂತದ್ ಏನ್ ಅವಶ್ಯಕತೆ ಇಲ್ಲ. ಕರ್ಮಯೋಗ ಮಾಡೋವಾಗ ಆಟೋಮೆಟಿಕ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗ್ತದ. The greatest stress management course is what? This wisdom. ನಿಜವಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂದ್ರೆ ಭಗವದ್ಗೀತೆ ಅರ್ಥವನ್ನ ತಿಳ್ಕೋಬೇಕು ಅಂತಾರಪ್ಪ ಅವ್ರು. I hope for the best, I am prepared for the worst also ಅಂತಾರ. ಎಲ್ಲ ಒಳ್ಳೇದನ್ನ ಬಯಸಿ ಪ್ರಯತ್ನ ಮಾಡು, ಆದ್ರೆ ಏನ್ ಬರ್ತೈತಿ ಅದ್ರಾಗ ಸಮಾಧಾನಿಯಾಗಿರು. Hope for the best, but be prepared for the worst. ಚಲೋದಕ್ಕೆ ಎಲ್ಲದಕ್ಕೂ ಮನಸ್ಸ ಇಟ್ಟು ಸಂಕಲ್ಪದಿಂದ ಪ್ರಯತ್ನ ಮಾಡು, ಬೇಡ ಅನ್ನಂಗಿಲ್ಲ. ಚಲೋ ಕೆಟ್ಟ ಅನ್ನೋದು ತಲೆಯಾಗ ಐತಂದ್ರ ನಾವೇ ಮಾಡಕ್ ಬರ್ತದ, ಮಾಡು. ಆದ್ರೆ ಕೆಟ್ಟದ್ದು ಬಂತಂದ್ರ ಅದನ್ನ ಸ್ವೀಕಾರ ಮಾಡಕ ತಯಾರಿರು. ಯಾಕ? ಅದು ಭಗವಂತನಿಂದ ಬಂದದ. ಆಗತೆ ಸ್ವಾಗತಂ ಕುರಿಯಾತ್, ಗಚ್ಚತಂ ನ ನಿವರ್ತಯೇತ್. ಬರ್ತೈತಿ ಅದ ಸ್ವಾಗತ ಮಾಡ್ರಿ, ಹೋಗತಿ ಅಂದ್ರೆ ಬಾಯ್ ಬಾಯ್ ಟಾಟಾ ಹೇಳ್ರಿ. ಯಾವ್ದ ಇದ್ರಲ್ಲ ವಿಷಯ ಅದು. ಅವ ಸಂಬಂಧ ಬೇಕಾದಂತ ಸಂಬಂಧ ಇರ್ಲಿ, ಮಗ ಇರ್ಲಿ, ಹೆಂಡತಿ ಇರ್ಲಿ, ಬೇಕಾದವ್ರು ಇರ್ಲಿ, ಹೋಗ್ತಾರ ಅಂದ್ರೆ ಹೋಗ್ರಿ ಅಲ್ರಿ.
ಬರ್ತಾರಂದ್ರ ಬರ್ರಿ ಅನ್ರಿ. Both are important. When it comes swagatam, when it goes welcome ಇಲ್ಲಿಗೆ ವೆಲ್ಗೋ. ಬರಾಕತ್ತಾರ ವೆಲ್ಕಮ್, ಹೋಗಾಕತ್ತಾರ ವೆಲ್ಗೋ. ವೆಲ್ಗೋ ಈಸ್ ಅವರ್ ಇಂಗ್ಲಿಷ್. ನೋಡ್ರಿ ನಮ್ ಇಂಗ್ಲಿಷ್ ವೆಲ್ಕಮ್ ಹೆಂಗೈತಿ ಹಂಗ ವೆಲ್ಗೋ ಮಾಡಿವಿ ಅಂತಾರ ಅಪ್ಪವ್ರು. ಇಲ್ಲಿಗೆ ಈ ಶ್ಲೋಕ ಮುಗಿತು. 8ನೇ ಶ್ಲೋಕ ಮುಗಿತು. ಮುಂದಿನ ಶ್ಲೋಕ 9ನೇ ಶ್ಲೋಕಕ್ಕೆ ಬರೋಣ. ಏನದ 9ನೇ ಶ್ಲೋಕ? ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಮಚ್ಚಿತ್ತ ನನ್ನಲ್ಲಿ ನೆಲೆಗೊಳಿಸಿದ ಮನಸ್ಸುಳ್ಳವನಾಗಿ, ಮಚ್ಚಿತ್ತ ಪ್ರಾಣ ನನ್ನಲ್ಲಿ ಪ್ರಾಣವುಳ್ಳವರು, ಮಾಂ ನನ್ನನ್ನು ಪರಸ್ಪರವಾಗಿ ಬೋಧಯಂತುಹು ಬೋಧಿಸುತ್ತಾ, ನಿತ್ಯಂ ಕಥೆಯಂತಹ ಯಾವಾಗಲೂ ಹೇಳುತ್ತಾ, ತುಷ್ಯಂತಿ ಸಂತೋಷ ಪಡುತ್ತಾರೆ, ರಮಂತಿ ಚ ಆನಂದವನ್ನು ಹೊಂದುತ್ತಾರೆ. ನನ್ನಲ್ಲಿಯೇ ನೆನೆಗೊಳಿಸಿದ ಮನಸ್ಸುಳ್ಳವರು, ನನ್ನಲ್ಲಿಯೇ ಪ್ರಾಣವುಳ್ಳವರು, ನನ್ನನ್ನೇ ಪರಸ್ಪರವಾಗಿ ಬೋಧಿಸುತ್ತಾ, ಯಾವಾಗಲೂ ನನ್ನ ಕಥೆಯನ್ನೇ ಹೇಳುತ್ತಾ ಸಂತೋಷ ಪಡುತ್ತಾರೆ ಮತ್ತು ಆನಂದಿಸುತ್ತಾರೆ. ಈ ಶ್ಲೋಕದ ಅರ್ಥವನ್ನ ನೋಡೋಣ. ಬಹಳ ಆಗಿರೋದ ಶ್ಲೋಕ, ಫಾಸ್ಟ್ ಹೋಗ್ತೀನಿ. The Virata Bhakta see the Lord alone in and through all our experiences. ಈ ವಿರಾಟ ಭಕ್ತರು ಏನದಲ್ಲ, ಮಧ್ಯಮ ತರಗತಿ ಭಕ್ತರು. ಇವರು ತಮ್ಮ ಪ್ರತಿಯೊಂದು ಅನುಭವದಾಗ ಎಲ್ಲ ಕಡೆ ಯಾವ್ಯಾವ್ದು ಅನುಭವ ಆಗ್ತತಿ, ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಎಲ್ಲ ಭಗವಂತಂದು ಅಂತ ತಿಳಿತಾರಂತ ನೋಡ್ರಿ. Not through the physical eye will report only physical matter like that. Astronaut, his eyes saw only the earth, but his sensitive mind saw the Lord. ನೋಡ್ರಿ, ಇವ ಏನ್ ನೋಡ್ತಾನ? ಆ ವಿರಾಟ್ ರೂಪ ಭಗವಂತನ ನೋಡ್ತಾನ. ಆ ಬಂದಂತ ಫಲ ಕಡಿಮೆ ಐತಿ, ಹೆಚ್ಚಿಗೆ ಐತಿ, ಅದ್ರ ಮ್ಯಾಗ ಪ್ರೀತಿ ಮಾಡ್ಬೇಕು, ದ್ವೇಷ ಮಾಡ್ಬೇಕು, ಏನು ನೋಡುದಿಲ್ಲ ಅಂತ ಭಗವಂತನ ಕಾಣ್ತಾ ಇದ್ದಾನ. Seeing is not physical perception. ನೋಡುವುದಂದ್ರೆ ಇಲ್ಲಿ ಭೌತಿಕವಾಗಿ ನೋಡುವುದಲ್ಲ, ಮಾನಸಿಕವಾಗಿ ನೋಡುವುದು. Through the eyes of maturity, through the eyes of wisdom, ಜ್ಞಾನ ಚಕ್ಷುವಿನಿಂದ ನೋಡುವುದು. He was able to discern the invisible, organizing, coordinating, intelligent, harmonizing principle. So thus, as a fakta, God vision is not a particular time, but at all the time, and therefore ಮಚ್ಚಿತ್ತ. ಭಗವಂತ ಯಾವಾಗಲೂ ಅದಾನೋ, ಏನ್ ಕೆಲವೊಂದು ಹೊತ್ನಾಗ ಅಷ್ಟ ಅದಾನೋ ಈ ವಿರಾಟ್ ರೂಪ ಜಗತ್ನಾಗ ಅಂದ್ರ ಯಾವಾಗಲೂ ಅದಾನ. ಆದ್ರಿಂದ ಯಾವಾಗಲೂ ಭಗವಂತನ ದರ್ಶನ ತಪ್ಪೋದೇ ಇಲ್ಲ ಅಂತ. ಅಂಡ್ ದೇರ್ ಮೈಂಡ್ ಈಸ್ ಆಲ್ವೇಸ್ ಫಿಕ್ಸ್ಡ್ ಆನ್ ಮೀ. ಅವರು ಈ ವಿರಾಟ್ ರೂಪ ಭಗವಂತನ ಮ್ಯಾಗನ ಅವ್ರ ಮನಸ್ಸಿಟ್ಟಾರ, ನಾ ಕೊಡುವ ಫಲಗಳ ಮ್ಯಾಗ ಇಟ್ಟೇ ಇಲ್ಲ ಅವರು. ದೇ ಕೆನಾಟ್ ಲೂಸ್ ದಿ ಸೈಟ್ ಆಫ್ ಮೀ. ಅವರು ನನ್ನನ್ನ ಎಂದೆಂದೂ ಅವರ ದರ್ಶನ ನನಗೆ ಯಾವಾಗಲೂ ನನ್ನ ದರ್ಶನ ಅವ್ರಿಗೆ ಆಗ್ತದ. ಮತ್ಗತ ಪ್ರಾಣ ಮೀನ್ಸ್ ಸೆನ್ಸ್ ಆರ್ಗನ್ಸ್ ಆಲ್ಸೋ ಫಿಕ್ಸ್ಡ್ ಆನ್ ಮೀ. ಅವ್ರ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಲ್ಲವೂ 5 ಜ್ಞಾನಿಗಳು ನನ್ನನ್ನ ನೋಡಾಗತ್ತಾವ. ಕಣ್ಣು ನೋಡಾಗತ್ತೈತಿ, ಕಿವಿ ಕೇಳಾಗತ್ತೈತಿ, ಚರ್ಮ ಮುಟ್ಟಾಗತ್ತೈತಿ, ನಾಲಿಗೆ ರುಚಿಸಾಗತ್ತೈತಿ, ಮೂಗು ನನ್ನ ವಾಸನೆಯನ್ನ ಗ್ರಹಣ ಮಾಡಾಗತ್ತೈತಿ ಅಂತಾನು 5 ಜ್ಞಾನಿಗಳು ನನ್ನಲ್ಲಿ ಫಿಕ್ಸ್ ಮಾಡ್ಯಾರಂತಾವ. ಮಚ್ಚಿತ್ತ ಪ್ರಾಣ. So in short, they are never away from the presence of God. ಪರಮಾತ್ಮ ಇರುವಿಕೆಯಿಂದ ದೂರಿಲ್ಲ. And if at all they talk also like an astronaut, he could have shared anything else, but he could share this, and this sharing parasparam bodhayantaha. Mutually, they can never discuss the politics of fights, gossip, hatred, criticism, jealousy. They are all so cheap for them. ನೋಡ್ರಿ, ಯಾವಾಗ ಕೊಡ್ತಾರ, ಏನ್ ಕೇಳ್ತಾರ ಅವರು? ಭಗವಂತ ಸುದ್ದಿನ ಮಾತಾಡ್ತಾರ.
ಭಗವಂತನನ್ನ ವಿರಾಟ್ ಅವರ ವಿರಾಟ್ ರೂಪ ಬಗ್ಗೆನೇ ಚರ್ಚೆ ಮಾಡ್ತಾರೆ. ಭಗವಂತನ ಬಿಟ್ಟು ಅವ್ರ ಚರ್ಚೆಗೆ ವಿಷಯನೇ ಯಾವುದೂ ಇಲ್ಲ. ಎಲ್ಲಿ ಕೂಡ್ತಾರ ಅಲ್ಲಿ ಕೂಡಿದಲ್ಲಿ ಕಾಂಗ್ರೆಸ್ ಹಂಗಾತು, ಬಿಜೆಪಿ ಹಿಂಗಾತು, ರಾಜಕೀಯ ಚರ್ಚೆ ಮಾಡೋದಿಲ್ಲ. ಸರ್ಕಾರ ಅದು ಹಂಗಿತ್ತು, ಇದು ಚಲೋ ಇತ್ತು, ಇದು ಕೆಟ್ಟ ಇತ್ತು, ಇದು ಹಿಂಗ್ ಮಾಡಬಾರ್ದಾಗಿತ್ತು, ಇಂಥವನ್ನ ಮಾತಾಡೋದಿಲ್ಲ. ಕೂಡಿದಾಗ ಪರಸ್ಪರ ಕೂಡಿದಾಗ ಅವ್ರು ಏನ್ ಮಾತಾಡ್ತಾರ? ಭಗವಂತನ ವಿಷಯವನ್ನ ಮಾತಾಡ್ತಾರ. They do not spend their valuable time on such petty topics. ಈ ಕ್ಷುಲ್ಲಕ ವಿಷಯಗಳ ಮೇಲೆ ಮಾತಾಡಿ ಅವರು ಟೈಮ್ ಹರಣ ಮಾಡೋದಿಲ್ಲ ಅಂತ ನೋಡಿ. They discuss only these higher things. ಈ ಪರಮಾತ್ಮ ಸಂಬಂಧಪಟ್ಟಂತ ವಿಷಯಗಳನ್ನ ಚರ್ಚೆ ಮಾಡ್ತಾರಂತ ನೋಡ್ರು. ಎಲ್ಲರ 4 ಮಂದಿ ಇಂಥವ್ರು ಕೂಡಿದ್ರಂದ್ರ ಭಕ್ತರು. Therefore ಪರಸ್ಪರಂ ಬೋಧೆಯಂತಹ they share their divine experiences. ಭಗವಂತನ ಬಗ್ಗೆ ಅವರಿಗೆ ಆದಂತಹ ಅನುಭವಗಳನ್ನ ಬಗ್ಗೆನ ಮಾತಾಡ್ತಾರಂತ. ನಾವು ಮುಂಡಕ ಉಪನಿಷತ್ ಕೇಳಿದ್ವಿ, ನಾವು ಕಠೋಪನಿಷತ್ ಕೇಳಿದ್ವಿ, ನಾವು ಕೈವಲ್ಯ ಉಪನಿಷತ್ ಕೇಳಿದ್ವಿ. ಬರೀ ಯಾವಾಗ ಉಳಿದ್ರು ಭಗವದ್ಗೀತೆ ಇಂತ 9ನೇ ಅಧ್ಯಾಯ ಅಂತ್ರಿ, ಅದೇನೋ ಗುಹ್ಯ ತಮ್ಮಂ ಉತ್ತಮಂ ಅಂತ ಅಂತದನ್ನ ಕೇಳಿದ್ವಿ. ಬರೀ ಇದ ವಿಷಯ ತಮ್ಮ ಒಳಗ 4 ಮಂದಿ ಕೂಡಿದ್ರಂದ್ರ ಭಗವಂತನ ವಿಷಯನ ಮಾತಾಡ್ತಾರಂತ ಇವ್ರು ಭಕ್ತರು. And Katayantaha cha, if they want to educate their children, they would like to give such education. ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಏನಾದ್ರೂ ಶಿಕ್ಷಣ ಕೊಡ್ಬೇಕು ಅಂದ್ರೆ ಏನ್ ಮಾಡ್ತಾರಂತವ್ರು? ಭಗವಂತನ ಬಗ್ಗೆನೇ ಶಿಕ್ಷಣ ಕೊಡ್ತಾರಂತ ನೋಡ್ರಿ. So education should be elevating the mind to see what is not physically perceptible, but what can be appreciated by only mature mind ಅಂತಾರ. ಶಿಕ್ಷಣ ಏನಾಗಬೇಕು, ಎಂತ ಶಿಕ್ಷಣ ಕೊಡ್ಬೇಕು ಅಂದ್ರ ನಿರಾಕಾರ ನಿರ್ಗುಣ ವಿಷಯವನ್ನ ತಿಳಿಯುವಂತ ಸಾಮರ್ಥ್ಯ ಬರುವಂತ ಎಜುಕೇಶನ್ ಕೊಡಬೇಕ ಹೊರತು ಕೇವಲ ಕಣ್ಣಿಗೆ ಕಾಣುವಂತ ವಿಚಾರಗಳು, ಕಣ್ಣಿಗೆ ಕಾಣುವ ವಿಷಯಗಳನ್ನ ಪಡೆಯುವಲ್ಲಿ ಸಮರ್ಥ ಆಗುವಂತ ಶಿಕ್ಷಣವನ್ನು ಕೊಡಬಾರದು ಅಂತಾರ ಅವರು. ಇಟ್ ಇಸ್ ವೆರಿ ವೆರಿ ಈಸಿ ಟು ಸ್ಟಡಿ ಕೆಮಿಸ್ಟ್ರಿ ಅಂಡ್ ಫಿಸಿಕ್ಸ್ ಅಂತಾರ. ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಸ್ಟಡಿ ಮಾಡೋದು ಬಹಳ ಹಗರದ. I told you the other day, the wife was crying ಅಂತಾರ. ಒಂದ್ ಕತೆ ಹೇಳ್ತಾರ, ಅವನ್ ಯಾವನೋ ಒಬ್ಬ ಹೆಂಡತಿ ಅಳಾಕತ್ತಿದ್ನಂತ. The chemist was a great chemical scientist. ಆಕಿ ಗಂಡ ಏನಿದ್ನಲ್ಲ ಬಹಳ ದೊಡ್ಡ ವೈಜ್ಞಾನಿಕ, ಈ ಕೆಮಿಸ್ಟ್ರಿ ಒಳಗ ರಸಾಯನ ಶಾಸ್ತ್ರಜ್ಞ ಇದ್ದಂತವ. He doesn't research, he does the research of everything. ಏನೇನ್ ಕೊಡ್ತಾರೆ ಅದನ್ನು ಎಲ್ಲನೂ ಅದನ್ನ ವಿಶ್ಲೇಷಣೆ ಮಾಡಿ ಒಂದು ನಿರ್ಣಯಕ್ಕೆ ಬರುವಂತ ಸಾಮರ್ಥ್ಯ ಇತ್ತು ಆ ವಿಜ್ಞಾನಿಗೆ. ಎನಿಥಿಂಗ್ he gets, he does immediate research. ಏನ್ ಸಿಗ್ತೈತೆ ಅವ್ನು ಗೊತ್ತಿದ್ದು ಅದ್ರ ಬಗ್ಗೆ ಸಂಶೋಧನೆ ಮಾಡಿ ಇದು ಹಿಂಗ ಅಂತ ಹೇಳುವಂತ ಸಾಮರ್ಥ್ಯ ಇತ್ತು ಆ ರಾಸಾಯನಿಕ ತಜ್ಞನಿಗೆ. Then wife asking, I am crying, do you see my tears? ನಾ ಅಳಾಗತ್ತೀನಿ ಮಹಾರಾಯ, ನಿನಗೆ ಏನ್ ಕಾಣಾಗತೈತಿ, ನನ್ನ ಕಣ್ಣ ನೀರದಾವ್ ಕಾಣಾಗ್ತಾವೇನೋ ಅಂತ ಕೇಳುವಂತ ಹೇಳ್ತಿ. ಅವಂತ ಐ ನೋ ವಾಟ್ ಈಸ್ ದಟ್ ಟಿಯರ್ಸ್. ಏನದ ಕಣ್ಣಾಗ ನೀರ್ ಅಂದಿ, ಏನದ ಕಣ್ಣಾಗ ನೀರು ಅನ್ನಂತವ. ನಿಂದ್ರ ನಾ ಲ್ಯಾಬೊರೇಟರಿಗೆ ಹೋಗಿ ಒಂದು ಸ್ಲೈಡ್ ತಗೊಂಡ್ಬರ್ತೇನಿ, ಆ ನೀರನ್ನ ಆ ಒಂದು ಇದ್ರಲ್ಲೇ ಸ್ಟಾಪರ್ ಹಿಡ್ಕೊಂಡು ಅದನ್ನ ಆ ಇದ್ರ ಮ್ಯಾಗ ಹಚ್ಚಿ, ಆ ಸ್ಲೈಡ್ ಮ್ಯಾಗ ಹಚ್ಚಿ ನನ್ನ ಮೈಕ್ರೋಸ್ಕೋಪ್ ನಾಗ ಹೋಗಿ ನೋಡ್ತೀನಿ, ಅದು ಏನದ ತಿಳ್ಕೊಂಡು ಕಂಡು ಹಿಡಿತೀನಿ ಅಂತ ಹೋದಂತ 60 ತಾಸು ಬಿಟ್ಟು ಹೊಳೆ ಬಂದಂತ ಅದು ಸೋಡಿಯಂ ಕ್ಲೋರೈಡ್ ಅನ್ನೋದಂತ. ಸೋಡಿಯಂ ಕ್ಲೋರೈಡ್ ಮತ್ತು H2O ಎರಡು ಕೂಡ್ಯಾವಿದ್ರಾಗ ಅನ್ನಂತ, ಉಪ್ಪು ಮತ್ತು ನೀರದ ಅನ್ನಂತ. ತಪ್ಪಿಂದ ಹೇಳಿದ್ದ ಸರಿ. ಆ ಕಣ್ಣೀರು ಗೊತ್ತಾತವಾಗ ಕಣ್ಣೀರಿನ ಹಿಂದಿನ ಭಾವನೆ ಗೊತ್ತಾಗಲಿಲ್ಲ. It is nothing but water with sodium chloride. So on chemical analysis you can see the physical part doesn't, but no instrument can see the emotion behind the tears. ಆ ಕಣ್ಣಿನ ಹಿಂದೆ ಇದ್ದಂತ ಭಾವನೆಯನ್ನ ಯಾವ ಮೈಕ್ರೋಸ್ಕೋಪ್ ತಿಳಿಯುವುದಿಲ್ಲ. ಆತ್ಮೀಯರೇ,
That emotional pain, that emotional deprivation, for that you require a sensitive mind. ಬಹಳ ಸೂಕ್ಷ್ಮವಾದ ಅಂತಃಕರಣ ಬೇಕಾಗ್ತದ. ಆಕಿ ಯಾಕೆ ಅಳಾಗತ್ತಾಳ? ಅಡಿಗೆ ಮಾಡಿ ಕುಂತಾಳ ಕಾಯ್ಕೊಂತ, ಇವ ಲ್ಯಾಬೊರೇಟರಿ ಕುಂತಾನ, ಬರ್ಲೇ ಇಲ್ಲ, ಹೊಸದಾಗಿ ಲಗ್ನ ಆಗ್ಯದ, ಅದಕ್ಕೆ ಅಳಾಗತ್ತಾಳ ಆಕಿ. Which can understand a person is craving for company, that is meaning of the tears. ಸಂಗಾತಿನ ಬಯಸಿ ಕಣ್ಣಾಗ ನೀರು ಬಂದಾವ ಆ ತಾಯಿಗೆ. She is craving for the company. ಅವನ ಸಂಘವನ್ನ ಬಯಸಿ ಅದು ಸಿಗ್ಲಿಲ್ಲ ಅಂದಾಗ ಕಣ್ಣಾಗ ನೀರು ಬಂದಾವ ಅನ್ನುವಂತ ಭಾವ ಆ ಮೈಕ್ರೋಸ್ಕೋಪ್ ಕೊಡೋದಿಲ್ಲ. A mind which can discern that, which no chemical analysis will reveal. ಯಾವ ಒಂದು ವೈಜ್ಞಾನಿಕ ವಿಶ್ಲೇಷಣೆಯಿಂದ ಈ ಭಾವನೆಯನ್ನು ಅರಿಲಿಕ್ಕೆ ಸಾಧ್ಯದ? ಭಾವನೆಯನ್ನು ಅರಿಯುವಂತ ಇನ್ಸ್ಟ್ರೂಮೆಂಟ್ ಸಾಧನೆ ಯಾವ್ದದ ಕೇಳ್ತಾರಪ್ಪ ಅವರು. Similarly, God is discerned not physically analyzed and arrived at. ಆದ್ದರಿಂದ ನೀವು ಭೌತಿಕವಾಗಿ ಪರಮಾತ್ಮನನ್ನ ಅವ ಹೆಂಗ ಅಳದ ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಅಂತ ಹಂಗ ಭಗವಂತನ ಅಳ್ಯಾಕ್ ಬರುದಿಲ್ಲ, ತಿಳಿಯಾಕ್ ಬರುದಿಲ್ಲ. ಭಾವ ಪ್ರಧಾನ ಅದನ್ನ ಭಗವಂತ ಭಾವಕ್ಕೆ ತಿಳಿತದ. ಅಂಡ್ therefore ಕಥೆಯಂತಹ ಚ education is giving the mind which is discerned to invisible God behind the physical universe. ಈ ಸ್ಥೂಲವಾದ ಪ್ರಪಂಚದ ಹಿಂದೆ ಸೂಕ್ಷ್ಮವಾದ ಪರಮಾತ್ಮ ತತ್ವ ಅದ. ಅದು ಸೂಕ್ಷ್ಮದ, ಅದು ತಿಳ್ಕೊಳಕ ವಿಶೇಷವಾದ ಟ್ರೈನಿಂಗ್ ಬೇಕಾಗ್ತದ, ವಿಶೇಷವಾದ ನೇತ್ರಗಳು ಬೇಕಾಗ್ತಾವ, ವೇದ ಪ್ರಮಾಣ ಬೇಕಾಗ್ತದ, ತೋರಿಸ್ಕೊಡುವಂತ ಗುರು ಬೇಕಾಗ್ತದ. So ಕಥೆಯಂತಹ ಚ ಮಾಂ ನಿತ್ಯಂ, and having enjoyed that, the mind doesn't like anything inferior, lower than that. Therefore nityam, all the time they enjoy this. ಯಾವಾಗಲೂ ಇದ್ರ ಬಗ್ಗೆ ಮಾತಾಡ್ತಾರೆ. Not only that, they drop their duties and activities. ಬರೀ ಇದ ಮಾತಾಡ್ತಾರಲ್ಲ, ತಮ್ಮ ಕೆಲಸ ಬಿಡ್ತಾರಂತಲ್ಲ, ಎಲ್ಲ ಕೆಲಸವನ್ನ ಮಾಡುವ ಮಧ್ಯದಲ್ಲಿ ಪರಮಾತ್ಮನ ನೆನೆಸ್ತಾರ. The astronaut did all these duties. In and through that he appreciated. Similarly, we can take care of family. We can bring up children. ನಾವು ನಮ್ಮ ಕುಟುಂಬದ ರಕ್ಷಣೆ ಮಾಡಬೇಕು, ಮಕ್ಕಳನ್ನ ಸರಿಯಾಗಿ ಬೆಳೆಸಬೇಕು, ನಮ್ಮ ಕರ್ತವ್ಯವನ್ನ ನಾವು ಮಾಡಬೇಕು. Similarly, we can take care of our family. We can bring up children. We can do everything, but still sensitize the mind to appreciate the Vishwarupa. ಆ ವಿಶ್ವರೂಪ ವಿರಾಟ್ ರೂಪವನ್ನು ಗುರುತಿಸುವಷ್ಟು ಸಮರ್ಥ ಆಗುತ್ತೆ ನಮ್ಮ ಮನಸ್ಸು. And what is the advantage of that? ತುಷ್ಯಂತಿ ಚ ರಮಂತಿ ಚ. Here in this very appreciation there is fulfillment. ಈ ರೀತಿ ಭಗವಂತನ ತಿಳಿದ್ರೆ ನಿಮ್ಗೆ ತೃಪ್ತಿ ಹೆಂಗಾಗ್ತದ ನೋಡ್ರಿ ಅಂತ. In a family front there may be failures. In my professional front there may be failures, but as long as appreciation is there, you never look upon your life as a failure. ಈ ರೀತಿ ನೀವು ಸಾಧನೆ ಮಾಡಿದ್ರೆ ನಿಮ್ಗೆ ಏನಾಗ್ಬೋದು ಅಂದ್ರೆ, ಮನೆತನದೊಳಗೆ ಏನಾದ್ರೂ ನಿಮ್ಮ ಯಾವ್ದೋ ಒಂದು ವಿಷಯದಾಗ ನಿಮ್ಗೆ ಸೋಲು ಉಂಟಾಗ್ಬೋದು. ನಿಮ್ಮ ಆಫೀಸ್ ಕಚೇರಿ ಒಳಗೆ ನಿಮ್ಗೆ ಯಾವ್ದೋ ಒಂದು ವಿಷಯದಾಗ ಸೋಲು ಉಂಟಾಗ್ಬೋದು. ಆದ್ರೆ ಈ ಸಾಧನೆಯಲ್ಲಿ ನಿಮ್ಗೆ ಎಂದೂ ಸೋಲಿಲ್ಲ ಏನಂತ. ದಿಸ್ ವಿಲ್ ಮೇಕ್ ಯುವರ್ ಲೈಫ್ ಎ ಸಕ್ಸೆಸ್. ನಿಮ್ಮ ಜೀವನವನ್ನ ಯಶಸ್ಸಾಗಿ ಪರಿವರ್ತನೆ ಮಾಡುವಂತ ಸಾಮರ್ಥ್ಯ ಈ ಒಂದು ಇಂಥ ಉಪಾಸನೆಯಲ್ಲಿ ಇದೆ. Even if there are failures in other front, therefore there is fulfillment that I am able to appreciate the God. ನೋಡಪ್ಪ, ನನಗೆ ಬೇರೆ ಎಂತಾವು ಆಸ್ತಿ ಗಳಿಸಕ್ ಆಗ್ಲಿಲ್ಲ, ಈ ಸರಿಯಾಗಿ ಇದನ್ನ ಎಲ್ಲಾ ಜವಾಬ್ದಾರಿ ಮೇಲೆ ಹೊರಕ್ ಆಗ್ಲಿಲ್ಲ, ಆದ್ರೆ ಈ ರೀತಿ ಉಪಾಸನೆ ಮಾಡಿದ್ರಿಂದ ನನಗೇನೋ ಒಂದು ತೃಪ್ತಿ ಅದ. ಆ ತೃಪ್ತಿ ನಮ್ಗೆ ಎದರಿಂದ ಸಿಕ್ಕಿದ್ದಿಲ್ಲ ಅನ್ನುವಂತ ಒಂದು ಪೂರ್ಣವಾದ ನಾನು ಹುಟ್ಟಿದ್ದು ಸಾರ್ಥಕ ಅನ್ನುವಂತ ಭಾವ ಮನುಷ್ಯನಾಗಲ್ಲ ಮನುಷ್ಯನ ತುಂಬಾ ಅದು ಪ್ರವೇಶ ಆಗ್ತದ. ಅವಾಗ ಆನಂದ ಪುಳಕಿತನಾಗ್ತೀನಿ ನಾನು. ನಾನೇನೋ ನನ್ನ ಸಂಸಾರದಾಗಿಂದ ಟೈಮ್ ತೆಗೆದು ಪಾರಮಾರ್ಥಿಕ ವಿಷಯದಾಗ ನಾನು ಟೈಮ್ ಕಳೆದೆ, ಇವತ್ತು ನಾನು ಅದಕ್ಕೆ ಸುಖಿ ಅದೇನಿ. ಇದನ್ನ ಬಿಟ್ಟು ಅದನ್ನ ಮಾಡಿದ್ರಲ್ಲ ಅವರು ದುಃಖದಿಂದ ಇನ್ನೂ ಒದ್ದಾಡಕತ್ತಾರ ಅಂತ. ಅವರು ಏನಪ್ಪಾ ನೀನ್ ಆಮ್ದಾರ ಆರಾಮದಿ ಬಿಡು ಅಂತ. ಯಾಕ್ರಿ ನಿಮ್ಗೇನಾಗಿದೆ? ನಿಮ್ಗೂ ಪಗಾರ ಅದ, ನಿಮ್ಗೂ ಪೆನ್ಷನ್ ಅದ ಅಲ್ಲ, ನಿಮ್ಮಷ್ಟು ಆರಾಮಿಲ್ರಿ ಅಂತ. ಅದೇ ಗೊತ್ತಾತ್ರಿ ನಿಮ್ಗೆ ನಾವ್ ಆರಾಮಿದ್ದಿದ್ದೆ?
ಇಲ್ಲ ನಿಮ್ ಮುಖ ನೋಡ್ರೆ ಗೊತ್ತಾಗೈತಿ ಅಂತ. ಫೇಸ್ ಈಸ್ ಇಂಡೆಕ್ಸ್ ಆಫ್ ಮ್ಯಾನ್. ನೋಡ್ರಿ ಹೆಂಗಿದ್ದೆ ಹರಿದಾಗ ಹಂಗ ಇದ್ದಿದ್ದಿ, ನಾವೆಲ್ಲ ಹೆಂಗಾಗಿವಿ ಅಂದ್ರ ಜೋಳ ಆಗ್ಬಿಟ್ಟಿವಿ. ಚಿಂತೆ ಮಾಡಿ ಮಾಡಿ ನಿಮ್ಗೆ ಚಿಂತೆನೆ ಇಲ್ಲ ಯಾಕೆ ಅಂತಾರ. ಮ್ಯಾಗ ಚಿಂತೆ ಮಾಡಿ ಅಂತಿಲ್ಲ, ಚಿಂತೆ ಒಟ್ಟು ಭಗವಂತನ ಮ್ಯಾಗ ಹಾಕ್ಬಿಡಿಲ್ಲ. ಅವನ ನೋಡ್ಕೊಳತ್ತಾರ ನಮ್ಗೆಲ್ಲ ಕಷ್ಟ ಎಲ್ಲ. ಅವನು ಅಷ್ಟು ವಿಚಾರ ಮಾಡ್ತೀನಿ ನಾನು, ಅವನೇ ಎಲ್ಲ ನಾನು ನೋಡ್ಕೊತಾನ. ನಾ ಯಾವ್ದು ತಲೆ ಕೆಡ್ಸ್ಕೊಳಕ್ ಹೋಗುದಿಲ್ಲ. ಎಷ್ಟು ಅಷ್ಟ ರಾಮಕೆ ವಾಸ್ತೆ. ನಿನ್ನ ಜೀವನ ಸಕ್ಸಸ್ ಆಗ್ತದೆ ಈ ರೀತಿಯಿಂದ ಸಾಧನೆ ಮಾಡು. ನಿನ್ನ ಜೀವನ ಯಶಸ್ವಿ ಆಗ್ತದೆ. ಫುಲ್ಫಿಲ್ಮೆಂಟ್. ಐ ಆಮ್ ಏಬಲ್ ಟು ಅಪ್ರಿಶಿಯೇಟ್ ದ ಲಾರ್ಡ್. ಭಗವಂತನನ್ನ ನಾನು ನಿರಾಕಾರ ನಿರ್ಗುಣ ಪರಮಾತ್ಮನ ಗುರುತು ಹೇಳ್ಯಾಕ ನನಗ್ ಸಾಧ್ಯ ಆತಲ್ಪ ಅಂತ ಒಂದು ಆನಂದ ಅನಿಸ್ತದ. ಏನೋ ಬೇರೆಯವ್ರು ಮಾಡ್ಲಾರ್ದ ನಾನು ಸಾಧನೆ ಮಾಡೇನಿ ಅನ್ನುವಂತ ಒಂದು ಅಪೂರ್ವವಾದಂತ ಒಂದು ಆನಂದ ಆಗ್ತದೆ. ಅಂಡ್ ನಾಟ್ ಓನ್ಲಿ ಫುಲ್ಫಿಲ್ಮೆಂಟ್. ರಮನ್ ಟೀಚರ್ ಆ ಪೂರ್ಣವಾದಂತ ಅನುಭವ ಅಲ್ಲ, ಮತ್ತು ಅದರಲ್ಲಿನ ಉಳ್ಕೊತೀನಿ. ರಮಮಾಣ ಮಾಡ್ತೀನಿ. ದೇ ರಿವೀಲ್ ಇನ್ ದಟ್ ಅಪ್ರಿಸಿಯೇಷನ್. ಆ ಮನಸ್ಸಿನಾಗ ಅದೇ ಒಂದು ಭಾವನೆ ಇಟ್ಕೊಂಡು ಅದನ್ನೇ ಪುನಃ ಅದನ್ನ ಹೊಳ್ಳಿ ಮರಕಳಿಸಿ ಮನಸ್ಸಿನಾಗ ತುಂಬ ಅನುಭವವನ್ನ ಮಾಡ್ಕೊಂತ ಆನಂದದಿಂದ ಇರ್ತೇನೆ ನಾನು. ರಿವೆಲ್ ಅಂದ್ರೆ ಏನು? ಅದ ವಿಚಾರ ಮಾಡ್ಕೊಂಡು ಅದ ಗುಂಗನಾಗ ಇರ್ತೇನೆ. ದೇ ಆರ್ ಗ್ರೇಟ್ಫುಲ್ ಟು ದ ಲಾರ್ಡ್ ಅಂಡ್ ದೇ ಹ್ಯಾವ್ ಗಾಟ್ ದಿ ಸೆನ್ಸಿಟಿವ್ ಮೈಂಡ್ ಟು ಅಪ್ರಿಶಿಯೇಟ್ ದ ಗಾಡ್. ಆ ಪರಮಾತ್ಮ ತತ್ವವನ್ನು ತಿಳ್ಕೊಳ್ಳಾಗಲು ಅವ್ರಿಗೆ ಸೂಕ್ಷ್ಮ ಬುದ್ಧಿ ಐತಿ, ಅದು ಸಹಾಯ ಮಾಡೈತಿ. ದೆನ್ ವಾಟ್ ವಿಲ್ ಹ್ಯಾಪನ್ ಟು ದೆಮ್. ಮುಂದವ್ರಿಗೆ ಅಂತವ್ರಿಗೆ ಏನಾಗ್ತದ ಅನ್ನುವಂಥದ್ದು 10ನೇ ಶ್ಲೋಕದಾಗ ಹೇಳ್ತಾರೆ ನೋಡ್ರಿ. ಅಂತವ್ರಿಗೆ 10ನೇ ಶ್ಲೋಕದಾಗ ಅದನ್ನ ಓದಿ ಬಿಡ್ತೇನೆ, ಅದರ ಅರ್ಥವನ್ನು ನಾಳೆ ನೋಡೋಣ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಏನ ಮಾಪುಯಾಂತಿ ತೇ. ಏನ ಮಾಂ ತೇ, ಯಾವುದರಿಂದ ನನ್ನನ್ನು ಅವರು ಉಪಯಾಂತಿ ಹೊಂದಬಲ್ಲರೋ ಅಂತಹ ಬುದ್ಧಿ ಯೋಗವನ್ನು ಸತತ ಯುಕ್ತಾನಾಂ ನಿತ್ಯಯುಕ್ತರಾದ ಪ್ರೀತಿಪೂರ್ವಕವಾಗಿ ಭಜತಾಂ ಭಜಿಸುತ್ತಿರುವ ತೇಷಾಂ ಅವರಿಗೆ ದದಾಮಿ ಕೊಡುತ್ತೇನೆ ಅಂತ ಹೇಳ್ತಾನೆ. ಆ ವಿಷಯವನ್ನ ಮತ್ ನಾಳೆಗೆ ನೋಡೋಣ. ಇವತ್ತಿನ ಈ ವಾಕೃಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ದಿನ. ಭಗವದ್ಗೀತೆ ಹರಿಯ ಕಮಲ ವಿಹಾರಿಣಿ ಸುಂದರ ಸುಪುನೀತೆ. ಓಂ ಜಯ ಭಗವದ್ಗೀತೆ. ಕರ್ಮ ಸುಮರ್ಮ ಪ್ರಕಾಶಿನಿ ಕಾಮ ಶಕ್ತಿ ಹರಾ ತತ್ವಜ್ಞಾನ ವಿಕಾಸಿನಿ ವಿದ್ಯಾ ಬ್ರಹ್ಮ ಪರಾ. ಓಂ ಜಯ ಭಗವದ್ಗೀತೆ. ನಿಶ್ಚಲ ಭಕ್ತಿ ವಿಧಾಯಿನಿ ನಿರ್ಮಲ ಮಲಹಾರಿ ಚರಣ ರಸ್ಯ ಪ್ರದಾಯಿನಿ ಸಭ ವಿಧಿ ಸುಖಕಾರಿ. ಓಂ ಜಯ ಭಗವದ್ಗೀತೆ. ರಾಗ ದ್ವೇಷ ವಿದಾರಿಣಿ ಕಾರಿಣಿ ಮೋದ ಸದಾ ಭವ ಭಯಹಾರಿಣಿ ತಾರಿಣಿ ಪರಮಾನಂದ ಪ್ರದಾ. ಓಂ ಜಯ ಭಗವದ್ಗೀತೆ. ಆಸುರ ಭಾವ ವಿನಾಶಿನಿ ತಮರಜನಿ ದೈವಿ ಸದ್ಗುಣದಾಯಿನಿ ಹರಿ ರಸಿಕಾ ಸಜನಿ. ಓಂ ಜಯ ಭಗವದ್ಗೀತೆ.
माता त्याग सिखावनी, हरि मुख की वाणी, हरि मुख की वाणी, सकल शास्त्र की स्वामिनी, सकल शास्त्र की स्वामिनी, श्रुतियों की रानी। ओम जय भगवत गीते, दया सुधा बरसाविनी, मातु कृपा की जय, मातु कृपा की जय। हरि पद प्रेम दान कर, हरि पद प्रेम दान कर, अपनों कर लीजे। ओम जय भगवत गीते, माते भगवत गीते, हरिय कमल विहारी, सुंदर सुपुनीते। ओम जय भगवत गीते, ओम जय भगवत गीते। ओम चैतन्यं शाश्वतं शान्तं व्योमातीतं, निरञ्जनं नागबिन्दुकलातीतं, तस्मै श्रीगुरुवे नमः। गुरु ब्रह्मा गुरु विष्णु गुरुदेवो महेश्वर, गुरु साक्षात् परब्रह्म, तस्मै श्री गुरुवे नमः। जय मंगलम जय पार्वती शिव हर हर महादेव। श्री कृष्ण परमात्मा महाराज की जय, भगवद गीता महाराज की जय, सकल साधु संत महाराज को जय।